ஹாய் ஃப்ரெண்ட்ஸ். ஆக்சுவலாக ஒரு 2 மாதமாக நான் சரியாக வீடியோ பண்ணல. ஓகே, ஒரு பிரேக் ஆகிடுச்சு. அந்த 2 மாதத்துக்கு அப்புறம் சரி நம்ம ஒரு வீடியோ பண்ணணுன்னா ஒரு லெஜெண்டரி ஃபேன்சியரை தான் நம்ம வீடியோ பண்ணி அங்கேருந்து ஸ்டார்ட் பண்ணலாம் அப்படின்னு சொன்னேன். சரி, அப்படி திங்க் பண்ணுறப்ப ரொம்ப நாளாக இந்த இடத்துக்கு வரணும்னு ஆசை, ஆனால் வர முடியல. ஸோ எங்கே நான் வந்திருக்கேன்னா மைசூர் பக்கத்தில் இருக்க கொள்ளைக்காலுங்கிற ஊர். ஸோ இந்த ஊர் பேர் வந்து பெங்களூர் இருக்க நிறையா லெஜெண்ட்ஸ், நிறையா சாம்பியன்ஸ்க்கு வந்து இது வந்து நல்ல ஒரு ஃபேமஸான ஊர். ஸோ அங்கே தான் நான் இருக்கேன். நான் யாரை பார்க்க வந்திருக்கேன்னா, இவருக்கு நான் அறிமுகம் தர தேவையில்லை, இருந்தாலும் சாரே சொல்லுவார். ಸರ್ ವಣಕ ಸರ್. ನಮಸ್ಕಾರ. நல்லா இருக்கீங்களா? ಚೆನ್ನಾಗಿದ್ದೀನಿ. ನಿಮ್ಮ ಬಗ್ಗೆ ಎಲ್ಲಿ ಮಾತಾ, ನಿಮ್ಮ ನೇಮ್, ನಿಮ್ಮ ಊರು ಅದೆಲ್ಲ ಹೇಳ್ರಿ ಸರ್. ನನ್ನ ಹೆಸರು ಫಾರೂಕ್ ಅಂತ. ನಾವು ಕೊಳ್ಳೇಗಾಲ ಛೋಟೆ ಸಾಹೇಬ್ರ ಮಗ. ನಮ್ಮದು ಈ ಪಾರವಾಳದಕ್ಕಿ ಶೋಕಿ ನಮ್ಮ ತಂದೆಯವರು, ನಮ್ಮ ತಾತ ಅವರು ಆ ಕಾಲದಿಂದ ಮಾಡ್ಕೊಂಡು ಬಂದರು. ನಮ್ಮಲ್ಲಿ ನಮ್ಮ ತಂದೆಯವರು ಒಳ್ಳೆ ಶೋಕಿ ಮಾಡಿದ್ರು. 100 ವರ್ಷದಿಂದ ನಮ್ಮ ತಾತ ಅವರೆಲ್ಲ ಮಾಡಿ ನಮ್ಮ ತಂದೆ ಕಲ್ತ್ಕೊಬಿಟ್ರು. ನಮ್ಮ ತಂದೆ ಒಳ್ಳೆ ಸಬ್ಜಾಗಳು ಮಡಗಿದ್ರು. ಆಮೇಲೆ ಮಕ್ಷಿಗಳು, ಗುಲ್ದಾರ್ಗಳು ಎಲ್ಲ ಇತ್ತು. ನಮ್ಮ ತಂದೆ ಹೆಸರು ಪೂರ್ತಿ ಬೆಂಗಳೂರು ಗೊತ್ತು, ಛೋಟೆ ಸಾಹೇಬ್ರು ಅಂದರೆ ಎಲ್ಲರಿಗೂ. ಆಮೇಲೆ ನಮ್ಮ ತಂದೆ ತೀರೋದ್ಮೇಲೆ ನಾನು ಹಕ್ಕಿ ತೊಗೊಂಡೆ. ನಮ್ಮ ತಂದೆ ತುಂಬ ಗುಲ್ದಾರ್ಗಳಿತ್ತು, ಮಕ್ಷಿಗಳಿತ್ತು, ಒಳ್ಳೆ ಒಳ್ಳೆ ಟೈಮ್ ಅಕ್ಕಿಗಳಿತ್ತು. ಅವರು ತೀರುವಾಗ ಇದ್ದಾಗ ಯಾರಿಗೂ ತೋರಿಸ್ತಾ ಇಲ್ಲ, ಮಕ್ಕಳಂಗೆ ಸಾಕ್ತಾಯಿದ್ರು ಅಕ್ಕಿನ. ಸಾಕಿ ಅವು ಯಾರಿಗೂ ಮುಟ್ಟಿಸ್ತಾನೂ ಇರಲಿಲ್ಲ, ಆ ಥರ ಸಾಕಿದ್ರು ಅಕ್ಕಿ. ಆಮೇಲೆ ನನಗೆ ಮಕ್ಷಿಗಳ ಮೇಲೆ ಆಸೆ ಇತ್ತು. ನಾನು ಆ ಮಕ್ಷಿಗಳು ಹಂಗೆ ಉಳಿಸ್ಕೊಂಡು ಮಡಿಕೊಂಡಿದ್ದೆ. ಸರ್, ನಿಮ್ಮ ಮನೆ ಜಾತಿ ಅಂದರೆ ಮಕ್ಷಿ, ಸಬ್ಜಾ, ಆಮೇಲೆ ಎರಡೇನೂರು ಸಬ್ಜಾ, ಮಕ್ಷಿ ಅಲ್ಲದೆ ಅಷ್ಟೇ, ಗುಲ್ದಾರು ಮಕ್ಷಿಗಳು ಅದೇ ನಮ್ಮ ಮನೆ ಜಾತಿ. ಓಕೆ ಓಕೆ. ಆ ಮಕ್ಷಿಗಳಲ್ಲಿ ಮಕ್ಷಿ ತಿರುವಾಲ್ಗಳು, ಗೇರ್ವಾಗಳು ಅದೆಲ್ಲ ಬರ್ತಾಯಿತ್ತು. ಅದು ಯಾವಾಗ ಬಿಟ್ರು 12 ಅವರ್ 13 ಅವರಿಂದ ಕಮ್ಮಿ ಕೂತ್ಕೋತಾ ಇರಲಿಲ್ಲ ಅಕ್ಕಿ. ರೆಕಾರ್ಡ್ ಇದೆ, ಸುಮ್ಮನೆ ಹೇಳೋದಲ್ಲ. ಸದಾ ಮನೆಯಲ್ಲಿ ಬಿಟ್ಟರು ಮಕ್ಷಿ 13 ಅವರ್ ರೆಕಾರ್ಡ್ ಇದೆ. ಸದಾ ಮನೆಯಲ್ಲಿ ಒಂದು ಅದರದೇ ಮಗ ಒಂದು ರೇಗ್ದಾರ್ ಬಿಟ್ರು 12:29, ಅದು ಒಂದು ರೆಕಾರ್ಡ್ ಇದೆ. ಶ್ರೀನಿವಾಸ್ ಮನೇಲಿ ಬಿಟ್ರು ಬೆಂಗಳೂರಿನಲ್ಲಿ, ಅದು ಅದೇ ನಮ್ಮ ಮಕ್ಷಿಗಳ ಪೈಕಿದೆ. ಅವರ ಮನೇಲೂ 12 ಅವರ್ ಚಿಲ್ಲರೆ ಆಡ್ತು. ಸುಮಾರು ಎಲ್ಲೆಲ್ಲೋ ಕೊಟ್ಟೆ. ಚಾಮ ಮನೆಗೆ ಅದರದ್ದೇ ಒಂದು ಹೆಣ್ಣು ಕೊಟ್ಟಿದೆ, ಅಲ್ಲೂ ಒಂದು 3 ಕಲ್ಲಿ ಪಟ್ಟ 12 ಅವರ್ ಚಿಲ್ಲರೆ ಅವ್ರ ಹತ್ರನೂ ಆಡ್ತು. ಅವ್ರು ಖುಷಿ ಆಗ್ಬಿಟ್ಟು ನನಗೆ ಹಾರ ಬಂದು ಹಾಕ್ಬಿಟ್ಟು ತುಂಬ ಸನ್ಮಾನ ಮಾಡಿದ್ರು. ಸುಮಾರು ಕಡೆ ಕೊಟ್ಟು ನಮ್ಮ ತಂದೆಯವರ ಹೆಸರು ತುಂಬ ಚೆನ್ನಾಗಿತ್ತು. ಸುಮಾರು ಜಾಗ ಕೊಟ್ಟು ಹಕ್ಕಿಗಳು ತುಂಬ ಚೆನ್ನಾಗಿ ಆಡಿವೆ. ಅದ್ಯಾವುದು 12 ಅವರಿಂದ ಕಮ್ಮಿ ಕೂತಿಲ್ಲ, ರೆಕಾರ್ಡ್ ಆಗಿದೆ ಹಕ್ಕಿಗಳು. ಇದೇ ನಮ್ಮ ಮಕ್ಷಿಗಳು ಇದೆ ಸರ್. ಇದೇ ನಮ್ಮ ಮಕ್ಷಿಗಳು. ಆಮೇಲೆ ಆ ಮಕ್ಷಿಗಳಿಗೆ ಈ ತಾಮ್ರಾಲ್ಗಳು ಬಂತು ಅದಿಲ್ಲೇ. ಇದು ಬಿಟ್ಟು ಇದನ್ನು ಬಾಲ ಕಟ್ಕೊಂಡೆ, ಇದು 12 ಅವರೆಲ್ಲ ಆಡ್ತು. ಇದನ್ನು ಒಳ್ಳೆ ಟೈಮ್, ಲಾಂಗ್ ಟೈಮ್ ಆಡ್ತು. ಇದು ತುಂಬ ಚೆನ್ನಾಗಿ ಆಡ್ತು. ನಾವು ಸುಮಾರು ಜಾಗ ಅಕ್ಕಿ ಮರಿ ಮಾಡಿಸಿ ನಾನು ಎಲ್ಲ ಸ್ನೇಹಿತರಿಗೆ ಕೊಟ್ಟು ಶೋಕಿ ಮಾಡಿಸ್ತಾ ಇದ್ದೆ. ನನಗೆ ಬಿಸ್ನೆಸ್ ಜಾಸ್ತಿ, ರೇಷ್ಮೆದು ನಮ್ಮದು ವ್ಯವಹಾರ, ಫ್ಯಾಕ್ಟ್ರಿ ರೇಷ್ಮೆದು. ಬೆಳಿಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಬೇಕು, ಆಮೇಲೆ ಬಂದು ಲೇಬರ್ ಇರ್ತಾರೆ, ಅವ್ರು ನೋಡ್ಕೋಬೇಕು. ಅಕ್ಕಿ ಆಡ್ಸೋಕೆ ಆಯ್ತಿಲ್ಲ. ಮರಿ ಮಾಡಿಸೋನು, ಚೆನ್ನಾಗಿ ಸಾಕೋನು, ನಮ್ಮ ಸದಾವ್ರಿಗೆ ಕೊಡೋನು. ಆಮೇಲೆ ಸ್ವಲ್ಪ ಅಕ್ಕಿ ಒಳ್ಳೇದಿತ್ತು. ನಮ್ಮ ಇಂಜಿನಿಯರ್ ಗೋವಿಂದರಾಜ್ ಅವರು ಬಂದರು. ಅವ್ರಿಗೆ ತಗೊಳ್ಳಿದ್ದು ನಮ್ಮದು ಒಳ್ಳೆ ಅಕ್ಕಿ ಅಂತ. ನಮ್ಮ ಮನೆದು ಮಕ್ಷಿ ಗಂಡು, ಚಪ್ಪಾರ್ ಗಂಡು, ಸಿದ್ಲಿಂಗ ಅಥವಾ ಒಂದು 13 ಅವರ್ ಆಡಿತ್ತು ಮಕ್ಷಿ ಕರಿಯ. ಅದರ ಅಕ್ಕ ನನ್ನ ಹತ್ರನೇ ಇತ್ತು. ಅದನ್ನು ನಮ್ಮ ಇಂಜಿನಿಯರ್ಗೆ ತಗೊಂಡೋಗಿ ಅಂತ ಸಬ್ಜಾಗಳೆಲ್ಲ ಎತ್ತಿ ಕೊಟ್ಟೆ. ಅವ್ರು ತಗೊಂಡೋಗಿ ಅವ್ರು ಮಡಿಕೊಂಡ್ರು. ತುಂಬ ಒಳ್ಳೆ ಸ್ನೇಹಿತರು ನಮಗೆ. ಸುಮಾರು ದಿನ ಮಡಗಿದ್ರು. ನಮಗೆ ಸ್ವಲ್ಪ ಆರೋಗ್ಯ ಕೆಟ್ಟೋಗ್ಬಿಡ್ತು, ಅಕ್ಕಿಗಳು ಅಲ್ಲಿ ಇಲ್ಲಿ ಬಿಟ್ಟೆ. ಆರೋಗ್ಯ ಸರಿ ಹೋದ್ಮೇಲೆ ತೊಗೊಂಡು ಬಂದೆ. ಮತ್ತು ಮರಿ ಮಾಡಿಸು ಇಲ್ಲಿ ಕೊಟ್ಟೆ. ಒಂದು 6 ಕಲ್ಲಿ ಪಟ್ಟ ನಮ್ಮ ಕಿರಣ್ ಹತ್ರ ಸಾಯಂಕಾಲ 7ಕ್ಕೆ ಕೂತ್ಕೊಳ್ಳೋದು. ಉಡಾನ್ನಲ್ಲಿ ಶಿಖರ ಹೊಡೆದ್ಬಿಟ್ಟು ಅದು ಒಂದು 32 ಅಕ್ಕಿ ಶಿಖರ ಎತ್ಕೊಟ್ಟೋಗ್ಬಿಟ್ಟು. ಇದೇ ವರ್ಷ. ಆಮೇಲೆ ನಮ್ಮ ಕೆಂಚಾಮದು ಅಂತ ಮೈಸೂರಲ್ಲಿದ್ದಾರೆ, ಅವ್ರಿಗೂ ಸುಮಾರು ಮಕ್ಷಿಗಳು ಕೊಟ್ಟೆ. ಅವ್ರ ಹತ್ರ ಇವತ್ತು ನನ್ನ ಹೆಸರು ಫಾರೂಕ್ ಮಕ್ಷಿಗಳೇ ಅಂತ ಮಡಿಕೊಂಡಿದ್ದಾರೆ. ನನಗೆ ಗುರುಮೂರ್ತಿ ಅವರು ತುಂಬ ಆತ್ಮೀಯ. ಅವರು ಆಶು ಅವರು ಬರ್ತಾ ಇದ್ರು. ಆಶು சார் வந்து ನಿಮ್ಮ ಬಗ್ಗೆ ಬಂದು ಒಂದು வீடியோನಲ್ಲಿ சொல்லிருக்காங்க சார். நான் கேட்டிருக்கேன் அந்த வீடியோ, பார்த்துருக்கேன். உங்க அப்பா பத்தி அவர் சொல்லுவார்.
ಆಶು ಸರ್ ಪತ್ತಿ சொல்லுங்களேன். ಆಶು ಅವರು ಫಸ್ಟ್ ಬಂದರು ನಮ್ಮ ಮನೆಗೆ. ನಮ್ಮ ತಂದೆ ಅಕ್ಕಿ ತೋರಿಸೋದಿಲ್ಲ ಹೋಗು ಅಂತ ಕಳಿಸ್ಬಿಟ್ರು. ನಮ್ಮ ತಂದೆಗೆ ತುಂಬ ಕೋಪ. ಅಕ್ಕಿಗೆ ಹೆಂಗೆ ಸಾಕಿದ್ರೆ ರಾಗಿ ತೊಳೆದು ಎಲ್ಲ ಒಣಗಿಸಿ ಅದಕ್ಕೆ ಮೇಯಿಸ್ತಾ ಇದ್ರು ಅಂತ, ಹಂಗೆ ರಾಗಿ ಮೇಯಿಸ್ತಿಲ್ಲ, ಅಷ್ಟೇ ಚೆನ್ನಾಗಿ ಸಾಕೊಂಡಿದ್ರು. ಅದೇನು ಆಶು ಮೇಲೆ ಪ್ರೀತಿ ಬಂದ್ಬಿಟ್ಟು ಒಂದು 7-8 ಸತಿ ಬಂದಮೇಲೆ ಆಮೇಲೆ ನನ್ನ ಮಕ್ಕಳಂಗೆ ನೋಡಿದ್ದೀನಿ. ಇದು ಇವಾಗ ನಮಗೆ ಮಕ್ಕಳು ಇದು ಸ್ವಲ್ಪ ಬಿಸ್ನೆಸ್ ಮೇಲೆ ಇರಲಿ ಅಂದ್ಬಿಟ್ಟು ಅಕ್ಕಿ ಎಲ್ಲ ಆಶುಗೆ ಎತ್ತಿ ಎಡೆನೂರು ಸಬ್ಜಾಗಳೆಲ್ಲ ಕೊಟ್ಬಿಟ್ರು. ಮಿಕ್ಕದ ಮಕ್ಷಿ ಗುಲ್ದಾರ್ ಎಲ್ಲ ನಾನು ಮಡಿಕೊಬಿಟ್ಟೆ. ಆಶೂರ್ ಎಡೆನೂರು ಸಬ್ಜಾ ಮಾತ್ರ ಕೊಟ್ಟದ್ದು. ಅವ್ರ ಹತ್ರ ಸಬ್ಜಾಗಳು ಬಂದು ಫುಲ್ ಕೊಟ್ಬಿಟ್ರ ಇಲ್ಲಾಂದ್ರೆ ಎಲ್ಲ ಫುಲ್ ಎಲ್ಲ ನಿಮ್ಮ ಮನೇಲಿ ಇಲ್ಲನಾ? ಎಲ್ಲ ಒಂದು ಮಡಿಕೊಳ್ಳಿಲ್ಲ, ಎಲ್ಲ ಎತ್ತಿ ಕೊಟ್ಬಿಟ್ರು. ನಮ್ಮ ಕಸ್ತೂರಿ ಹತ್ರ ಒಂದು 4 ಜೊತೆ, ನಮ್ಮ ತಂದೆಯವ್ರ ಶಿಷ್ಯ ಕಸ್ತೂರಿ ಹತ್ರ ಒಂದು 5 ಜೊತೆ ಮಡಿಕೊಬಿಟ್ರು. ಅವ್ರ ಮನೇಲಿ ತಗೊಂಡೋಗಿ ಅದು ತಗೊಂಡೋಗಿ ಆಶು ಮನೆಗೆ ಸೇರ್ಕೊತು. ಮಕ್ಷಿ ಎಲ್ಲ ಬಂದು ನನ್ನ ಹತ್ರ ಸೇರ್ಕೊಬಿಡ್ತು. ನಾನು ಅದ್ರಲ್ಲಿ ಮರಿ ಮಾಡಿಸಿ ಸುಮಾರು ಜಾಗ ಕೊಟ್ಟೆ. ಅಕ್ಕಿಗಳೆಲ್ಲ 12 ಅವರ್ 13 ಅವರ್ ಆಡ್ತು. ರೆಕಾರ್ಡ್ ಇದೆ ಇವಾಗಲೂ. ಫಾರೂಕ್ ಮಕ್ಷಿಗಳಂದ್ರೆ ರೆಕಾರ್ಡ್ ಇದೆ, ಇವಾಗಲೂ ಆಡ್ತಾ ಇದೆ. ಗೋಪಾಲಾಗೆ ಅದೇ ಮಕ್ಷಿಗಳಲ್ಲಿ ಒಂದು ತಿರುವಾಲ್ ಮಾಡಿ ಕೊಟ್ಟೆ. ಗೋಪಾಲ ಮನೇಲಿ ತೊಗೊಂಡೋಗಿ ಇಲ್ಲಿ ಬಿಡ್ತಾ ಇದ್ದು. ಮೈಸೂರಲ್ಲಿ ಒಂದು 8 ಅವರ್ ಆಡ್ತಾಯಿತ್ತು, ವಾಲೆ ರವಿ ಅವರ ಮನೆ ಪಕ್ಕದಲ್ಲಿ. ಆ ಮಕ್ಷಿ ತೊಗೊಂಡೋಗಿ ಮಕ್ಷಿ ತಿರುವಾಲ್ ತೊಗೊಂಡೋಗ್ಬಿಟ್ಟು ಗೋಪಾಲ ಬಂದರು. ನಮ್ಮ ಜಾವಾ ಫ್ಯಾಕ್ಟ್ರಿ ಕುಮಾರ್ ಅಂತ ಇದ್ರು ಒಬ್ರು, ಅವರು ತೀರೋಗ್ಬಿಟ್ರು. ಈಗ ಮೊನ್ನೆ ತಾನೇ 1-2 ತಿಂಗಳು ತಿರೋದು. ಗೋಪಾಲ ಆ ತಿರುವಾಲ್ ಹೂಗಂದಕ್ಕೆ ಬಿಟ್ಟಿದ್ರು ಕಣಯ್ಯ. 8 ಗಂಟೆ ಆಡ್ತು. ಇಂಥ ಆಟ ಚಿಕ್ಕ ಹುಡುಗರ ಹತ್ರ ಅದು ಈಸ್ಕೊಂಡೋಗಯ್ಯ ಅಂತ ಹೇಳಿದ್ರು. ಗೋಪಾಲ ನಮ್ಮ ಸೀಮೆಣ್ಣ ಮುಂದೆ ಯಾವ್ದು ಅಕ್ಕಿ ಕುಮಾರ್ ಅಂದರು. ಆಮೇಲೆ ಅದೇನಾಯಿತು, ಪುನಃ ನೆಕ್ಸ್ಟ್ ವಾರ ಬಂದು ಫರೂಕ್ ಅವರೇ ಮಕ್ಷಿ ಈಸ್ಕೊಡಿ ಅಂದರು. ನಾನು ಆ ಮಕ್ಷಿ ತಿರುವಾಲ್ ಗಂಡು ಹಿಡ್ಕೊಂಡು ರವಿ ಅಂತ ಇದ್ದಾರೆ, ವಾಲೆ ರವಿ ಅಂತ, ಅವ್ರ ಹತ್ರ ಇತ್ತು. ಕೊಡು ರವಿ ಇದು ಗೋಪಾಲನ್ಗೆ ಅಂತ ಅವ್ರ ಹತ್ರದಿಂದ ಈಸಿ ಕೊಟ್ಟೆ. ತಗೊಂಡೋಗಿ ಶ್ರೀನಗರದಲ್ಲಿ ಬಿಟ್ಟರು. ಫಸ್ಟ್ ಬಿಟ್ಟಾಗ ಒಂದು ಗಂಟೆ ಆಡ್ಬಿಟ್ಟು ಹೊಂಟೋಗ್ಬಿಡ್ದು. ಸಾಯಂಕಾಲ 5 ಗಂಟೆಗೆ ಬರೋದು. ಗೋಪಾಲ ಇದೇನ್ರಿ 4-5 ದಿವಸ ಅದೇ ಥರ ಮಾಡ್ತು. ಊಟದ ಟೈಮ್ ಬರ್ತದೆ ಅಂತ ಹಾಕಿರಿ ಇದು ರೈ ಎತ್ಕೋಗ್ರಿ ರೈ ಅಂತ ಹೇಳಿದ್ರು. ಆಮೇಲೆ ಗೋಪಾಲ ಮನೆ ತಡಕ್ತಾ ಇರೋದು ಇದು ತುಂಬ ಒಳ್ಳೆ ಅಕ್ಕಿ ಇದು ನಿನ್ಗೆ ಗೊತ್ತಿಲ್ಲ ಅಂತ 2 ದಿವಸ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ಬಿಟ್ಟು ಬಾಲ ಕಟ್ಟಿಬಿಟ್ಟು 8:15 ಆಡ್ಕೊಂಡು ಕೂತ್ಕೊಟ್ಟು ಕಡ್ಡಿ ಬಾಲದಲ್ಲಿ. ನೆಕ್ಸ್ಟ್ ಬಾಲ ಬಿಚ್ಚಿಬಿಟ್ಟು 12:15 ಅವರ್ ಆಡಿ, ಇಲ್ಲ ಉಡಾನ್ಗೆ 12:15 ಅವರ್ ಆಡ್ಬಿಟ್ಟು ಬಂದು ಕುತ್ಕೊಬಿಡ್ತು ಛತ್ರಿ ಮೇಲೆ ಕ್ಲೀನಾಗಿ. ಇದು ಒಳ್ಳೆ ಅಕ್ಕಿ ಅಂತ ಗೋಪಾಲ. ಆ ಡಾಬರ್ ಅಂತ ಇದ್ರು ಒಬ್ರು, ಡಾಬರ್ ಬಾಯಲ್ಲಿ ಇದಕ್ಕೆ ಸ್ವಲ್ಪ ಜ್ಯೂಸ್ ತಗೊಂಡ್ಮ ಅಂತ ಹಾಲು ತರಿಸಿ ಹಾಲು ಕೊಟ್ಟರು. ಜರ್ರ ಅಂತ ಕುಡ್ದು ಬಿಡ್ತು. ಹಾಲು ಎಲ್ಲೋ ಇಲ್ಲ ಯಾರ್ದು ಹೆಂಗಸರ್ದು ಒಂದು ಹಾಲು ತರಿಸ್ಬಿಟ್ಟು ಕುಡಿಸಿದ್ರು. ಕುಡ್ಕೋತು ಚೆನ್ನಾಗಿ ಹಾಕಿ ಸರ್ ಅಂತ ಹೇಳ್ಕೊಬಿಡ್ತು. 2 ದಿನ ರೆಸ್ಟ್ ಕೊಟ್ಟು ಪುನಃ ಬಾಲ ಕಟ್ಟಿಬಿಟ್ಟು ಒಂದು 9 ಅವರ್ ಚಿಲ್ಲರೆ ಆಡ್ಕೊಂಡು ಕೂತ್ಕೋತು. ನಾನು ನೆಕ್ಸ್ಟ್ ಟೂರ್ನಿಮೆಂಟ್ಗೆ ಬಿಟ್ರು. ಗೋಪಾಲ ಸೆಂಟ್ರ್ ಬಾಲ ಕಟ್ಬಿಡ್ರಿ, ಇದು ಕತ್ಲೆ ಮಾಡ್ಬಿಡ ಫಾರೂಕ್ ಕೂತ್ಕೋತದ ಬಿಡು, ಹೇಟಿಲ್ಲ. ಅದು ಯಾವಾಗಂದ್ರೆ 10 ಗಂಟೆ ಬೆಳಿಗ್ಗೆ 5 ಹೊಡೆದು ಬಿಟ್ರೆ 10 ಗಂಟೆ ಆಗೋ ಗಂಟ್ಲು ಹೇಟ್ ಹೊಡಿತಿರ್ಲಿಲ್ಲ. 10 ಗಂಟೆ ಆದಮೇಲೆ ಪುನಃ 12 ಅವರ್ ಆಗೋ ಗಂಟೆ ಹೇಟ್ ಹೊಡಿತಿರ್ಲಿಲ್ಲ. ಆಮೇಲೆ 12 ಗಂಟೆಗೆ ಹೇಟ್ ಹೊಡೆದ್ಬಿಟ್ರೆ ಪುನಃ ಒಂದು ಅರ್ಧ ಗಂಟೆ 1 ಗಂಟೆಲಿ ಫಿನಿಶ್ ಮಾಡೋದು. ಆವತ್ತು ಬಾಲ ಕಟ್ಟಿಲ್ಲ, ಹಂಗೆ ಬಾಲ ಬಿಚ್ಚಿಬಿಟ್ರು 6 ಗಂಟೆಗೆ. ಬಿಟ್ಟಾಗ ಫಸ್ಟ್ ಬಿಟ್ಟಾಗ 5 ಹೇಟ್ ಹೊಡೆದ್ಬಿಟ್ಟು ಹೋಯ್ತು. ನಾನು ಅಲ್ಲೇ ಇದ್ದೆ. ಹೋಗ್ಬಿಟ್ಟು 10 ಅವರ್ ಆಯಿತು, ಕರೆಕ್ಟಾಗಿ 10 ಅವರ್ 25 ಹೇಟ್ ಹೊಡೀತು. ಆಮೇಲೆ ಹೋಗ್ಬಿಟ್ಟು ಎಲ್ಲ ನಿಂತವ್ರೆ. ಬೆಂಗಳೂರು ಪೈಪ್ಲೈನ್ ಬಾಬು ಎಲ್ಲ ಫುಲ್ ಎಲ್ಲ ಶೋಕಿದ್ದಾರೆ, ಅಲ್ಲೇ ಶ್ರೀನಗರದಲ್ಲಿದ್ದಾರೆ. ಅದು ಮುಂದಕ್ಕೆ ಅಕ್ಕಿ 10 ಅವರ್ ಆಡ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಒಂದು ಚಕ್ಕರ್ ಬಂತು. 12 ಅವರ್ ಆಯಿತು, 12:15 ಆಯಿತು, 13 ಅವರ್ ಆಯಿತು. 13 ಅವರ್ ಆದಮೇಲೆ ಬಂದು ಒಂದು 10-15 ಏಟು ಹೊಡೀತು. ಹೊಡೆದ್ಬಿಟ್ಟು ಬಾವ್ಲಿಗಳು ಬಂತು, ಒಂದು ಬಾವ್ಲಿಗಳು ಆ ಕಡೆ. ಆ ಬಾವ್ಲಿಗಳನ್ನ ನೋಡ್ಬಿಟ್ಟು ಬೆದರ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಒಂದು ಚಕ್ಕರ್ ಲಾಂಗ್ ಬಂದು ಒಂದು 10 ನಿಮಿಷ 15 ನಿಮಿಷ ಛತ್ರಿ ಮೇಲೆ ಹೋಗೋದು ಆಡೋದು ಬರ್ತಾಯಿತ್ತು. ಅಲ್ಲಿ ಲೈಟ್ ಹಾಕಿದ್ರು 7:45 ಈ ಲೈಟ್ ತೆಗೆದು ಹಿಂಗೆ ಮಡಗ್ಬಿಟ್ರು ಬೆಳಕು ಚೆನ್ನಾಗಿ ಕಾಣಲಿ ಅಂತ. ಅದು ಮುಖಕ್ಕೆ ಬಂದು ಹೊಡೆಯೋದು. 13:45 ಆಗೋಯ್ತು. ಕೂತ್ಕೊಳ್ಳೋಕ್ ಬಂದು ಫಿನಿಶ್ ಮಾಡೋಕ್ ಬಂದು ಆಗ್ಲಿಲ್ಲ. 14 ಅವರ್ ಆಗೋಯ್ತು. ಹೋಗ್ಬಿಟ್ಟು ಹಂಗೆ ಶ್ರೀನಗರ ಬಸ್ ಸ್ಟ್ಯಾಂಡ್ ಮುಂದಕ್ಕೆ ಒಂಚೂರು ಮುಂದೆ ಹಳ್ಳಿ ಮರದ ಮೇಲೆ ಬಿದ್ದೋಗ್ಬಿಟ್ಟು ಅಲ್ಲೊಂದು ದೊಡ್ಡ ಲೈಟ್ ಇತ್ತು. ಲೈಟ್ ಬಂದು ಕೆಳಗನೆ ಇದೆ, ಅದೇ ಕೀಲಿಯಿಂದ ಫಿನಿಶ್ ಮಾಡ್ಬಿಡೋದು. ಅದು ರೆಕಾರ್ಡ್ ಆಗ್ಬಿಡೋದು 14 ಅವರು. ಅದು ಮುಂದೆ ಹೋಗಿ ಕೂತ್ಕೋತು. ಅದಕ್ಕೆ ಕಾಯೋಕೆ ಗೋಪಾಲ 2 ಪೊಲೀಸ್ನವ್ರಿಗೆ ಬಿಟ್ಟಿದ್ರು ಅಲ್ಲಿ, ನೋಡ್ಕೊಳ್ಳಿ ಇದು ಯಾರು ಹಿಡ್ಕೊಬಿಡ್ತಾರೆ ಅಂತ. ನೆಕ್ಸ್ಟ್ 12 ಅವರ್ 10 ಅವರ್ ಎಲ್ಲ ಬಾಕಿ ಟೈಮ್ಲಿ ಆಡ್ತು ಟೂರ್ನಿಮೆಂಟ್ಗಳದ್ದು ಬಿಟ್ಟಿದ್ರು.
ಅದು ಆಮೇಲೆ ಉದಯ್ ಅವರು ಎತ್ಕೊಂಡು ಹೊಂಟೋಗ್ಬಿಟ್ರು. ಅದು ನಮ್ಮ ಮಕ್ಷಿಗಳೇ ಗೇರ್ವಾ ಗಂಡ್ಗೂ ಮಕ್ಷಿ ಹೆಣ್ಣಿಗೆ ಬಂದದ್ದು ಅದು. ಓಕೆ ಸೂಪರ್. ತುಂಬ ಚೆನ್ನಾಗಿ ಆಡ್ತು ಅದು. ಅದಾದಮೇಲೆ ಅದು ಹೋಯಿತು, ಅಲ್ಲಿ ಪುನಃ ಹೋಯಿತು. ಆಮೇಲೆ ನಾನು ಮಕ್ಷಿ ಗಂಡು ತೊಗೊಂಡು ಬಂದೆ, ಒಂದು ನಮ್ಮ ದೊಡ್ಡ ಮಕ್ಷಿ ಗಂಡಿಗೆ ವಾಲ್ಟಿಯವ್ರ ಮಕ್ಷಿ ಹೆಣ್ಣು ತೊಗೊಂಡು ಬಂದು ಪುಟ್ ಮಾಡಿದೆ. ವಾಲ್ಟಿಯವ್ರ ಮಕ್ಷಿ ತೊಗೊಂಡು ಬಂದಮೇಲೆ ಬಡ್ಡಿ ಮಂದಿ ಯಾವ ಅಕ್ಕಿನೂ 12-12.5 ಕಮ್ಮಿ ಕೂತ್ಕೊಳ್ಳಿಲ್ಲ. ಇನ್ನು ನಮ್ಮ ಮಕ್ಷಿಗಳು ಫಸ್ಟ್ ವರ್ಷ ಬಿಟ್ರೆ ಹೊಡೆದ್ಬಿಟ್ಟು ಬಿದೋಗ್ಬಿಡೋದು, 2ನೇ ವರ್ಷ ನಿಂತ್ಕೊಳ್ಳೋದು. ಈ ವಾಲ್ಟಿಯವ್ರ ಮಕ್ಷಿ ತಂದು ಪೂಟ್ ಮಾಡಿದ್ಮೇಲೆ 3 ಕಲ್ಲಿ 4 ಕಲ್ಲಿಗೆಲ್ಲ ಟೈಮ್ ಬಂದ್ಬಿಡೋದು. ಸೂಪರ್. ತುಂಬ ಚೆನ್ನಾಗಿ ಆಡ್ಬಿಡೋದು ಅದು. ಆಮೇಲೆ ಒಂದು ಕಿಟ್ಟಣ್ಣ ಅವ್ರ ಮಕ್ಷಿ ಹಣ್ಣು ಅಂತ ಉಮಾ ಮಾದೇವ್ ಅವ್ರ ಮನೇಲಿತ್ತು. ಅದು ಚೆನ್ನಾಗಿ ಕಾಣ್ತು ನನಗೆ. ಇದು ಮಾದೇವ ಕೊಡಿ ಅಂತ ಹೇಳಿದಕ್ಕೆ ಎತ್ಕೊಂಡೋಗಿ ಅಂತ ಕೊಟ್ಟರು ಉಮಾ ಅವರವರು. ಅದು ತಗೊಂಬಂದು ನಮ್ಮ ಮಕ್ಷಿಗೆ ಪುಟ್ ಮಾಡಿದೆ. ಅದ್ರಲ್ಲಿ ಒಂದು ಪಟ್ಟ ಬಂತು. ಅದು ನಮ್ಮ ಇವ್ರ ಮನೇಲಿ ಶ್ರೀನಿವಾಸ್ ಮನೆಗೆ ಕೊಟ್ಟೆ. ಶ್ರೀನಿವಾಸ್ ಮನೇಲಿ 12 ಮುಕ್ಕಾಲು ಅವರ್ ಆಡ್ತು. ಅದ್ರ ವಂಶ ಎಲ್ಲ ನಮ್ಮ ಕೆಂಚ ಮದ್ದು ತಂದು ಮಡಿಕೊಬಿಟ್ಟ. ಆಮೇಲೆ ಅದ್ರ ಒಂದು ಮಗಳು ತಗೊಂಡೋಗಿ ಚಾಮ ಅವರು ಯಾವುದೋ ಒಂದು ಟವರ್ ಗಂಡ್ ಅಂತ ಮಡಿಕೊಂಡಿದ್ರು, ಅದಕ್ಕೆ ಪುಟ್ ಮಾಡಿದ್ರು. ಅದ್ರ ಪಟ್ಟನು 12 ಮುಕ್ಕಾಲು ಅವರ್ ಆಡ್ತು. ಆವಾಗ ಅವ್ರು ತಗೊಂಡ್ ಬಂದು ನನಗೊಂದು ಹಾರ ಹಾಕ್ಬಿಟ್ಟು ಅದು ತಾಯಿ ಕೊಡು ಫಾರೂಕ್ ಅಂತ ಎತ್ಕೊಂಡು ಹೋದ್ರು. ಆ ಥರ ನಮ್ಮ ಮಕ್ಷಿಗಳು ಇವಾಗ ಗಂಟನೂ ಕಮ್ಮಿ ಆಡಿಲ್ಲ. ಈಗಲೂ 3 ಕಲ್ಲಿ ಪಟ್ಟ ಎಲ್ಲ ಬಿಡ್ತಾವ್ರೆ. ನಮ್ಮ ಈ ಮದನ್ ಗೋಪಾಲ್ ಅವ್ರ ಮಗ 12 ಅವರ್ 12 ಮುಕ್ಕಾಲು ಅವರ್ 12 ಅವರ್ ಆಡ್ತಾ ಇದ್ದೆ. ಟೂರ್ನಿಮೆಂಟ್ಗೆ ಬಿಡೋಕ್ಕಾಗಿಲ್ಲ, ಶಿಖರಾ ಕಾಟದಿಂದ ಅದು ಸ್ಟಾಪ್ ಆಗಿಬಿಡ್ತು. ಅದರಿಂದ ಅದು ಅಕ್ಕಿ ಬಿಡೋಕ್ಕಾಗಲಿಲ್ಲ. ಶಿಖರ 32 ಪಟ್ಟ ಅಕ್ಕಿ ಶಿಖರ ತಿನ್ಕೊಂಡೋಗಿದೆ ಚಂದಗಲ್ನಲ್ಲಿ. ಇಲ್ದರೆ ಒಂದು ಟೈಮ್ ಬಂದ್ಬಿಡೋದು. ಅದು ಅಕ್ಕಿ ಬಿಟ್ಬಿಟ್ಟು ಆಡಿಸ್ಬಿಟ್ಟು ಹೇಳಬೇಕು. ನಾವು ಶಿಖರ ಹೊಡ್ಕೋದು ಬಾಯಲ್ಲಿ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅದು ಆಡ್ಬಿಟ್ಟು 13 ಅವರ್ ಛತ್ರಿ ಮೇಲೆ ಕೂತಿದ್ರೇ ಬೆಲೆ ಅದಕ್ಕೆ. ಕರೆಕ್ಟ್ ಸರ್, ಕರೆಕ್ಟ್. ಅದು ಸುಮ್ಮನೆ ಆಡ್ಬಿಟ್ಟು ಹೊಂಟೋದ್ರೆ ಅದಕ್ಕೆ ಬೆಲೆ ಇಲ್ಲ. ಇವಾಗ ನಮ್ಮ ಹತ್ರ ಇರೋ ಮಕ್ಷಿ ಗುಲ್ದಾರ್ಗಳೆಲ್ಲ ಅದೇ ಗುಲ್ದಾರ್ ಅದೇ ಮಕ್ಷಿಗಳಲ್ಲಿ ನಾವು ತಿರುವಾಲ್ಗಳು ಮಾಡಿ ಗೇರ್ವಾಗಳು ಮಾಡಿ ಈಗಲೂ ಪಟ್ಟಗಳು ಬಿಡ್ತಾ ಇದ್ದೀವಿ. ಹಕ್ಕಿಗಳು ತುಂಬ ಚೆನ್ನಾಗಿ ಆಡ್ತಾ ಇದೆ. ಆ ವಂಶ ಉಳಿಸ್ಕೊಂಡು ಬಂದಿದ್ದೀನಿ. ನಮ್ಮ ತಂದೆ ಹೆಸರು ಇವಾಗ ಗಂಟನು ಒಳ್ಳೆ ಚೆನ್ನಾಗಿದೆ. ನಾವು ಮಾಡಿ ಯಾರು ಶೋಕಿದಾರ ಬರ್ತಾರಲ್ಲ ಅವ್ರಿಗೆ ಕೊಡ್ತೀವಿ, ತೊಗೊಂಡು ಹೋಗಿ ಆಡಿಸಿ ತೊಗೊಂಡು ಹೋಗಿ ಅಂತ. ತೊಗೊಂಡು ಹೋಗ್ತಾರೆ. ಕೆಲವ್ರು ಹೆಸರು ಹೇಳ್ತಾರೆ, ಕೆಲವ್ರು ರೆಕ್ಕೆ ಹೊಡೆದು ಮಡಿಕೋತಾರೆ. ಅದೇನು ಅವ್ರವ್ರ ಸಂತೋಷ. ಹೆಂಗೋ ಅಕ್ಕಿ ಆಡಿಸ್ಬಿಟ್ಟು ಅವ್ರ ಮನಸ್ಸಿಗೆ ಸಂತೋಷ ಆದರೆ ಸಾಕು. ಸರ್, இப்போ உங்களுடைய லைனில் வந்து சில பேர்கிட்ட 13 அவர்லாம் பறந்துருக்கீங்களா? 13 ನಮ್ಮ ಸದಾ ಮನೇಲಿ 13 ಅವರ್ ಆಡಿದೆ. ನಮ್ಮ ಶ್ರೀನಿವಾಸ್ ಮನೇಲಿ ಪೈಪ್ಲೈನ್ ಮಲ್ಲೇಶ್ವರಂ ಶ್ರೀನಿವಾಸ್ ಮನೇಲಿ 12 ಅವರ್ ಚಿಲ್ಲರೆ ಆಡಿದ್ದೆ. ಚಾಮ ಮನೇಲಿ ಆಡಿದೆ. ನಮ್ಮ ಇಲ್ಲಿ ಸುಮಾರು ಜಾಗಗಳಲ್ಲಿ ಆಡಿದ್ದೆ. ಅಬೋಡ ಅವ್ರ ಮನೇಲಿ ನಂಬರ್ 1ಗಳಿಗೆ ಪೂಟ್ ಮಾಡಿ ಅವ್ರ ಮನೇಲೂ ಆಡಿದೆ. ಅಬೋಡ ಮನೇಲೂ ಅಬೋಡ ನನಗೆ ತುಂಬ ಆತ್ಮೀಯ. ನಮ್ಮ ಜಯರಾಮ್ ಅಂತ ಇದ್ದಾರೆ, ನಮ್ಮ ಜಯರಾಮ್ ಅವ್ರ ಮನೆಯಿಂದ ಒಂದು ಗಂಡು ತೊಗೊಂಡು ಬಂದು ನಂಬರ್ 1 ನಮ್ಮ ಮಕ್ಷಿಗಳಿಗೇನು ಪೂಟ್ ಮಾಡಿದೆ. ಅದು ಆತ 1 ಅವರ್ ತುಂಬ ಚೆನ್ನಾಗಿ ಆಡ್ತು, ತುಂಬ ಚೆನ್ನಾಗಿ ಆಡ್ತು. ನಮ್ಮ ಜಯರಾಮ್ ಮನೇಲಂತೂ ಲಾಂಗ್ ಟೈಮ್ ಬಿಟ್ರು. ಅವರು ಒಂದು ಮಕ್ಷಿ ಗಂಡು ಎತ್ಕೊಬಂದಿದ್ದೆ ನಂಬರ್ 1. ಅದಕ್ಕೆ ನಮ್ಮ ಮಕ್ಷಿಗಳು ಪುಟ್ ಮಾಡಿಬಿಟ್ಟೆ. ಯಾವ ಅಕ್ಕಿನೂ ಕಮ್ಮಿ ಆಡಲಿಲ್ಲ. ಅಬೋಡ ಮನೆಯಲ್ಲೂ ಅದೇ ತಾಮ್ರಾಲ್ಗಳ್ಳಿ ಮಕ್ಷಿಗಳು ಅವ್ರ ಮನೇಲೂ ಆಡ್ತು. ತುಂಬ ಚೆನ್ನಾಗಿ ಆಡ್ತು ಅಕ್ಕಿ. ஃப்ரெண்ட்ஸ், ஆக்சுவலாக இவ்வளோ நேரம் அவர் சார் வந்து சொன்ன பேர் எல்லாமே வந்து பெங்களூரில் எல்லாமே லெஜெண்டரி ஃபேன்சியர்ஸ் தான். ஸோ அவர் பேர் மட்டும் தான் அவர் வாயில் வந்திருக்கு. ஸோ இந்த ಆಮೇಲೆ ಮಾಟಪ್ಪ ವೆಂಕಟೇಶ್ ಅವ್ರಿಗೂ ನಮ್ಮ ತಂದೆನೇ ಅಕ್ಕಿ ಕೊಟ್ಟಿರೋದು. ವೆಂಕಟೇಶ್ ಅವ್ರ ರಾಕ್ಷಸಿಗಳಿತ್ತು ಅವ್ರ ಹತ್ರ. ಅವ್ರಿಗೆ ನಮ್ಮ ಗುಲ್ದಾರ್ಗಳು ಪೂಟ್ ಮಾಡಿ ಅವ್ರ ಹತ್ರ ಅವ್ರದ್ದು ಕೇಳಿ ಈಗ ಇದ್ದಾರೆ ಅವರು. ಮಾಟಪ್ಪ ಅವರು ನಮ್ಮ ತಂದೆ ತುಂಬ ಆತ್ಮೀಯ. ಅವ್ರಿಗೂ ಕೊಟ್ಟರು. ಅವ್ರ ಮನೇಲೂ ತುಂಬ ಲಾಂಗ್ ಟೈಮ್ ಅಕ್ಕಿಗಳಾಡ್ತು. ಅವ್ರದ್ದು ಒಂದು ಒಳ್ಳೆ ರೆಕಾರ್ಡ್ ಅಕ್ಕಿಗಳು ಅವ್ರ ಹತ್ರ, ವೆಂಕಟೇಶ್ ಹತ್ರ. ಸುಮಾರು ಜನಕ್ಕೆ ನಮ್ಮ ತಂದೆಯವರು ಕೊಟ್ಟರು. ನಮ್ಮ ತಂದೆಗೆ ವಾಸಪ್ಪ ಅವರು, ನಮ್ಮ ಗೂಡ್ಶೆಟ್ ಮುನಿಯಪ್ಪ, ಆಮೇಲೆ ನಮ್ಮ ಇವರು ವಾಸಪ್ಪ ಅವರು, ಇವರು ನಮ್ಮ ಇವ್ರು ಏನಪ್ಪ ಅವ್ರ ಹೆಸರು, ಅವರೆಲ್ಲ ತುಂಬ ಆತ್ಮೀಯರು. ಆಮೇಲೆ ನಮ್ಮ ಸೋಮಣ್ಣ ಅವರ ತಂದೆ, ಸೋಮಣ್ಣ ಖಂಡಿತ ಸೊಲ್ಲುಮೆ ಸರ್, ಸೋಮಣ್ಣ ಅವ್ರ ತಂದೆ ಇದ್ದಾರಲ್ಲ, ಅವರು ನಮ್ಮ ತಂದೆಗೆ ಅವ್ರ ಮಾವ ಅವ್ರ ತಂದೆ ಎಲ್ಲ ಒಂದು ಜಾಗ ಮಲಿಕೊಂಡು ಮಾತಾಡ್ಕೊಳ್ಳೋರು. ಅವರು ಮೊದಲು ನಂಜಮಾಮ ಅಂತ ಇದ್ರು. ತುಂಬ ಆತ್ಮೀಯರು. ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳೋರು. ಇದಕ್ಕೆ ಅಕ್ಕಿ ಹಾಕಿದ್ರೆ ಹೆಂಗೆ, ದಿನಕ್ಕೆ ಈಗೂ ಎಸ್ತೆ ಇಟ್ಟಲ್ರಾ, ದಾನ್ಕಿ ಈಗೂ ಎಸ್ತೆ ಇಟ್ಟಲ್ರಾ ಅಂತ ಅವ್ರ ಐಡಿಯಾ ಆದ್ಮೇಲೆ ಹಾಕಿ ಸಕ್ಸಸ್ ಮಾಡ್ಕೊಬಿಡೋರು ಅಕ್ಕಿ. ಅವ್ರ ನೀವು ಕೊಟ್ಟಿದ್ದೀರಾ ಸರ್? ಅವ್ರ ಯಾರಿಗೆ
ಸೋಮಣ್ಣ ಸರ್ ಹಾಂ ಸೋಮಣ್ಣಗೆ ಎಡೆನೂರು ನಮ್ಮ ಕಸ್ತೂರಿ ಎಡೆನಲ್ಲೂರು ಸಬ್ಜಾ 2 ಹೆಣ್ಗಳು ಎತ್ಕೋದ್ರು ನಮ್ಮ ಕಸ್ತೂರಿ ಮನೇಲಿ ಇದ್ದದ್ದು ಅದು ತಗೊಂಡೋಗಿ ಆ ತಾಮ್ರಲ್ಗೆ ಯಾವುದೋ ಪೂಟ್ ಮಾಡಿ ಅಕ್ಕಿ ಬಿಟ್ರು ಹೊಸೂರ್ಲು ಅದು ಬಿಟ್ರಂತೆ ಅವರು ಸೋಮಣ್ಣ ಅವ್ರು ಹೇಳಿದ್ರು ನಿಮ್ಮ ಎಡೆನೂರು ಸಬ್ಜಾಗ ಹಾಕಿ ಅಲ್ಲಿ ಬಿಟ್ಟಿದ್ವಿ ತುಂಬಾ ಚೆನ್ನಾಗಿ ಆಡ್ತು ಅಂತ ಇಂದು ಸಬ್ಜಾದ ಮಗಳು ಬಂದು ರೇಗ್ದಾರ್ ಬಂದು ತಾಮ್ರಲ್ಗೆ ಹಾಕಿ ತಾಮ್ರಲ್ನಲ್ಲಿ ಸಾಯಂಕಾಲ ಗಂಟೆ ಆಡ್ತು ಅವ್ರ ಹತ್ರ ಅದು ಒಳ್ಳೆ ಅಕ್ಕಿ ಒಳ್ಳೆ ತುಂಬಾ ಚೆನ್ನಾಗಿ ಆಟ ಆಡ್ತು ನಮಗೂ ತುಂಬ ಸಂತೋಷ. ಅವ್ರು ಇವತ್ತು ಹೇಳ್ತಾರೆ ಆಡ್ತು ಅಂತ. ಸೋಮಣ್ಣ ತೀರೋಗ್ಬಿಟ್ರು. ಆ ವಾಸು ಅವ್ರದ್ದು ಮಗ ಇದ್ದಾನೆ, ವಾಸು ಹೇಳ್ತಾನೆ. ಆಮೇಲೆ ನಮ್ದೊಂದು ಚಪ್ಪಾರ್ ಗಂಡು ಕೊಟ್ಟಿದ್ದೆ ಅವ್ರಿಗೆ, ತಿರುವಲ್ ನಮ್ಮ ಮಕ್ಷಿಲೆ ಹಿಂದೆ. ಅವರು ಸೀನಪ್ಪ ಅವರ ನಮ್ಮ ಮಂಜು, ಅನಾರಿ ಮಂಜು ಅಂಬಿಯವರ ಮಗ, ಅವರು ಒಂದು ಹೆಣ್ಣು ಕೊಟ್ಟಿದ್ರಂತೆ. ಆ ಗಂಡಿಗೆ ಹಾಕಿ ಒಂದು ಮರಿ ಮಾಡಿಸಿದ್ರು, ಚಪ್ಪಾರ್ ಬಂತು. ಅದು ಯಾವಾಗ ಬಿಟ್ರು 11 ಅವರ್ 12 ಅವರ್ 10 ಅವರ್ ಆಡಿ ಒಂದು ಗದ್ದೆ ಹೊಡೆದಿತ್ತು ಅವ್ರ ಹತ್ರ. ಆ ಗಂಡು ಅವ್ರೇನೋ ಹೇಳಿದ್ರು ಅಂದ್ಬಿಟ್ಟು ನಮ್ಮದು ಹೆಣ್ಣು ಮೇಲೆ ಆಡೋದು ಅಂದ್ಬಿಟ್ಟು ಅದೇನೋ ಅವ್ರವ್ರು ಸ್ವಲ್ಪ ವೈಮೆನ್ಸ್ ಬಂದು ನನ್ನ ಮನೆಗೆ ಬಿಟ್ಬಿಟ್ರು. ನಾನು ಅದ್ರಲ್ಲಿ ಮರಿ ಮಾಡಿಸಿ ಪುನಃ ಬಿಟ್ಟೆ. ಅದಲ್ಲಿ ನಮ್ಮ ಹತ್ರ ಪುನಃ 12 ಅವರ್ ಎಲ್ಲ ಆಡ್ತು ಅಕ್ಕಿ. ನಮ್ಮ ಅಕ್ಕಿ ಯಾವುದು 12 ಅವರಿಂದ ಕಮ್ಮಿ ಆಡಿಲ್ಲ. ಓಕೆ, ಆಡಿರೋದೆಲ್ಲ ದೊಡ್ಡ ದೊಡ್ಡ ಶೋಕ್ದಾರ, ಎಲ್ಲ ದೊಡ್ಡ ಶೋಕರ್ದು ಮನೇಲಿ ರೆಕಾರ್ಡ್ ಇದೆ. ಇವತ್ತು ನಮ್ಮ ಸದಾ ಮನೇಲಿ ಫಾರೂಕ್ ಮಕ್ಷಿಗಳೇ ಅಂತ ಹೆಸರಿದೆ. ಪಾಪ ಅವ್ರು ತೀರೋಗ್ಬಿಟ್ರು. ಇವತ್ತು ಅವ್ರ ಮಕ್ಕಳು ಹಂಗೆ ಮಡಿಕೊಂಡಿದ್ದಾರೆ ಸುಮ್ಮನೆ ಮನೇಲಿ ಅವ್ರ ತಂದೆ ಗುರುತಿಗೆ ಅಂತ. ஃப்ரெண்ட்ஸ், ஆக்சுவலாக பாருங்கள், சாரோடைய அப்பா தான் சோட்டே சாபு. அவர் வந்து ஒரு லெஜெண்டரி ஃபேன்சியர். அவர் அப்படியே அவங்களுடைய பரம்பரையாக அவங்க புறா வளர்த்தி இவங்ககிட்ட இருக்க லெஜெண்டரி புறா பெங்களூரில் நிறையா இடத்துல, அதுவும் பெரிய பெரிய ஃபேன்சிஸ் வீட்டில் வந்து சாரோடைய புறா வந்து சூப்பராக பறந்துருக்கு. ஸோ நான் சொன்ன மாதிரி ஒரு லெஜெண்டರಿ ಫ್ಯಾನ್ಸಿಯರ தான் நான் ವಿಡಿಯೋ பண்ண வந்திருக்கேன். ಇದು ನಮ್ಮ ದೊಡ್ಡ ಮಕ್ಷಿ ಗಂಡಿತ್ತು ನಮ್ಮ ಮನೇಲಿ, ನಮ್ಮ ತಂದೆಯವ್ರದ್ದು. ಆ ಮಕ್ಷಿ ದೊಡ್ಡ ಗಂಡಿಗೆ ನಮ್ಮ ಸಿದ್ಲಿಂಗ ಹತ್ರ 13 ಆಡ್ತು ಕರಿಯ ಅಂತ. ಅದರ ಅಕ್ಕ ತಗೊಂಡ್ಬಂದು ಜೊತೆ ಹಾಕಿ ಮರಿ ಮಾಡಿಸ್ತೆ. ಇದರ ತಾತ ಬಂತು, ಅದು ಬಿಟ್ಟು ಅದನ್ನು 12 ಅವರ್ ಚಿಲ್ಲರೆ ಆಡ್ತು. ಅದಲ್ಲಿ ನಾನು ಚಿಕ್ಕ ಜೊತೆ ಮಾಡಿದೆ. ಅದಕ್ಕೆ ನಮ್ಮ ಇನ್ನೊಂದು ಗುಲ್ದಾರ್ಗಳು ಪೂಟ್ ಮಾಡಿದೆ. ಪೂಟ್ ಮಾಡಿದಾಗ ಇದು ಬಂತು. ಇದು ಬಿಟ್ಟು ಒಂದು 10 ಅವರ್ ಚಿಲ್ಲರೆ ಆಡ್ತಾ ಇತ್ತು. ನಮ್ಮ ಗೋಪಿಯವ್ರು ಏನು ಮಾಡಿದ್ರು, ತುಂಬ ಒಳ್ಳೆ ಅಕ್ಕಿ ಇದು ಹೊಂಟೋಗ್ಬಿಟ್ರೆ ಪುನಃ ಫಾರೂಕ್ ಅವ್ರು ಕೊಡೋದಿಲ್ಲ ಅಂತ ರೆಕ್ಕೆ ಹೊಡೆದ್ಬಿಟ್ಟು ನಮ್ಮ ಮನೆಯಿಂದ ಒಂದು ಹೆಣ್ಣು ತೊಗೊಂಡು ಚಿಕ್ಕ ಜೊತೆ ಮಾಡಿ ತಂದು ಮಡಿಕೊಬಿಟ್ರು. ಇದರದಲ್ಲಿ ಒಂದು ಪಟ್ಟ ಮಾಡಿಸಿ ಈಗ ಬಿಟ್ಟರು. ನಮ್ಮ ಚಂದಗಾಲದಲ್ಲಿ ಕಿರಣ್ ಅಂತ ಇದ್ದಾನೆ ಅವನ ಹತ್ರ. ಅದು ತುಂಬ ಚೆನ್ನಾಗಿ ಆಡೋದು. ಯಾವಾಗ ಬಿಟ್ರು ಒಂದು 8-10 ಅವರ್ ಆಡೋದು ನಡ ಮಾಡಿಕೊಂಡೆ. ತಿರು ಆಗ್ತು ಸಾಯಂಕಾಲ 7ಕ್ಕೆ ಕೂತ್ಕೊಳ್ಳೋದು. ಈ ವರ್ಷ ಬೆಳಿಗ್ಗೆ ಬಿಟ್ರೆ ಬೆಳಿಗ್ಗೆ 6ಕ್ಕೆ ಬಿಡಿ ಸಾಯಂಕಾಲ 6:30 ಕೂತ್ಕೊಳ್ಳೋದು. ಅದೇನೋ ದುರಾದೃಷ್ಟ ಒಂದು ಶಿಖರ, ಅದು ಏಟ್ ಜಾಸ್ತಿ ಆಯಿತು. ಬಂದು ಶಿಖರ ಹೊಡೆದ್ಬಿಟ್ಟು ಹೆಣ್ಣು ಪಟ್ಟಾಗಿ 6 ಕಲ್ಲಿದ್ದಕ್ಕೆ ಇಲ್ಲಿ ಫ್ರ್ಯಾಕ್ಚರ್ ಮಾಡಿಬಿಡ್ತು. 6 ಕಲ್ಲಿ ಪಟ್ಟ 12 ಅವರ್ಸ್ ಶಿಖರ ಹೊಡೆದ್ಬಿಟ್ಟು ಅದು ರೆಕ್ಕೆ ಇದು ಮಾಡಿಬಿಡ್ತು. ಈಗ ಈ ಬಾರಿ ಬುಡಕ್ಕೆ ಆಗಲಿಲ್ಲ ಅದು. ಮತ್ತೆ 32 ಪಟ್ಟ ಶಿಖರ ಹೊಡ್ಕೊಟ್ಟಿತ್ತು ಮಕ್ಷಿಗಳದ್ದು ಇದ್ರದ್ದು ಎಲ್ಲ. ಈ ಜೊತೆಲಿ 10 ಅವರ್ ಎಲ್ಲ ಅಕ್ಕಿ ತುಂಬ ಚೆನ್ನಾಗಿ ಆಡ್ತವೆ. ಇದ್ರ ತಾತಲು ಇದ್ರ ಅಪ್ಪಲು ಈಗ ನಮ್ಮ ಹತ್ರ ಇದೆ, ನಮ್ಮ ಮನೇಲಿ ಒಳಗಡೆ ಅಕ್ಕಿ ಅದು. ಅದನ್ನು ಇದ್ರ ಅಪ್ಪ ಅಮ್ಮಲ್ಲಿ ಇದ್ರ ಹುಟ್ಟದ ಮರಿ ಎಲ್ಲ ಆಡ್ತವೆ ಈ ಜೊತೆಲಿ. ವಾವ್, ಸೂಪರ್. ಹುಟ್ಟದ ಮರಿ ಎಲ್ಲ. ಇದಕ್ಕೆ ಇದರ ಅಪ್ಪ ಮಾವನೇ ಕರಿಯ, ಇದ್ರ ಮಾವ ಕರಿಯ ಆಡ್ತಲ್ಲ ಸಿದ್ಲಿಂಗ ಮನೆಯಲ್ಲಿ. ಅದು ಸದಾ ಮನೇಲಿ ಆಡೋದು ಇದ್ರ ತಾತ. ಓಕೆ, ಸೂಪರ್. ಆ ವಂಶ ನಾನು ಹಂಗೆ ಉಳಿಸ್ಕೊಂಡು ಬಂದಿದ್ದೀನಿ. ಈ ಜೊತೆ ಬಂಜೊತೆ ಇವಾಗ ಇದು ಬಂಜೊತೆ. ಈ ಜೊತೆಲಿ ಹೆಂಗ್ ಬಿಟ್ರು 11 ಅವರ್ 12 ಅವರ್ ಖಚಿತವಾಗಿ ಆಡ್ತದೆ. ಸರ್, ನಿಮ್ಮ ಅಕ್ಕಿದು ಆಟ ಸ್ಟೈಲ್ ಇಲ್ಲ ಸರ್? ಹೆಂಗೆ ಆಟ? ಫಸ್ಟ್ ವರ್ಷ ಬಿಟ್ರೆ ಹೊಡೆದು ಬಿದ್ದೋಯ್ತವೆ. ಫಸ್ಟ್ ವರ್ಷ ಬಿಡಿ ಹೊಡೆದು ಒಂದು 1 ಗಂಟೆ 2 ಗಂಟೆ ಆಡ್ಬಿಟ್ಟು ಹೊಡೆದು ಬಿದ್ದೋಯ್ತವೆ. ಅದಕ್ಕೆ ರೆಕ್ಕೆ ಹೊಡೆದು ಉಲ್ಟಾ ಮಡಗ್ಬಿಡ್ಬೇಕು. ನೆಕ್ಸ್ಟ್ ವರ್ಷ ರೆಕ್ಕೆ ಎಳ್ದು ಕೊಟ್ರೆ, ಫಸ್ಟ್ ರೆಕ್ಕೆ ಎಳ್ದ್ಬಿಟ್ಟು ರೆಕ್ಕೆ ಎಲ್ಲ ಬಂದ್ಮೇಲೆ ಬಾಲ ಎಳ್ದ್ಬಿಟ್ಬಿಟ್ರೆ ಬಾಲ ಬತ್ತಾ ಎಲ್ಲ 12 ಅವರ್ ಬಂದ್ಬಿಡ್ತವೆ. ಮೊದಲು ವರ್ಷ ಆಡೋದಿಲ್ಲ, ಸೆಕೆಂಡ್ ಇಯರ್ನೇ. ಇದೇ ಮಕ್ಷಿಗೆ ನಾವು ವಾಲ್ಟಿಯವ್ರ ಮಕ್ಷಿಗಳು ತಂದು ಪೂಟ್ ಮಾಡಿದೆ. 3 ಕಲ್ಲಿ ಪಟ್ಟ ಎಲ್ಲ ಆಡೋ ಲಾಂಗ್ ಟೈಮ್ ಆಡೋದು ಬೀಳ್ತಾ ಇರಲಿಲ್ಲ. ಫಸ್ಟ್ ವರ್ಷನೇ ಆಡೋದು. ಏನು ಇದು ಸರ್ ರೀಸನ್? ಅದು ಆ ಮಕ್ಷಿ ವಾಲ್ಟಿಯವ್ರ ಮಕ್ಷಿಗಳು ಸೆಟ್ ಆಗ್ಬಿಡ್ತು ಇದಕ್ಕೆ. ಓಕೆ, ಅದಕ್ಕೋಸ್ಕರ ಇದೀಗ ಈ ಬ್ರೀಡ್ಗೆ ಸೆಟ್ ಆಗ್ಬಿಡ್ತು. ಅದು ಚಿಕ್ಕ ವಯಸ್ಸಲ್ಲೇ ಬಾಜಿಗಳು ಇದ್ರಲ್ಲಿ ಬಾಜಿಗಳು ಭಯಕ್ಕೆ ಆಡ್ತಾ ಇರಲಿಲ್ಲ. ಇದು
ಬಾಜಿ ಭಯ ಜಾಸ್ತಿ, ಅದಕ್ಕೆ ಬಿದೋಗ್ಬಿಡೋದು. ಮೊದಲು ಹೊಸ್ತು ಹುಡುಗ, ಈಗ ಹುಡುಗ ಇದ್ದಾಗ ಒಂಥರ ಜೋಶ್ ಇರ್ತದಲ್ಲ, ಆಡೋಕೆ ಹೋಯ್ತದೆ, ಏಟು ಹೊಡೆದ್ರೆ ಭಯ ಬಿದೋಯ್ತದೆ. ವಾಲ್ಟಿಯವ್ರ ಮಕ್ಷಿ ಹಾಕಿದಾಗ ಈಗ ಬಿಸಿನೀರಿಗೆ ತಣ್ಣೀರು ಹಾಕಿದಾಗ ಯಾವಾಗ ಸ್ನಾನ ಮಾಡ್ಕೋಬೋದು, ಬಿಸಿನೀರು ಹಾಕೊಂಡ್ರೆ ಒಪ್ಪಳೆ ಬಂದ್ಬಿಡ್ತದೆ, ತಣ್ಣೀರು ಹಾಕಿದ್ರೆ ಶೀತ ಆಗೋಯ್ತದೆ. ಆ ಥರ ಬಿಸಿನೀರಿಗೆ ತಣ್ಣೀರು ಬೆರೆಸ್ದಂಗೆ ಆಯಿತು ವಾಲ್ಟಿಯವ್ರ ಮಕ್ಷಿಗಳು. ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಆಡೋಕೆ ಶುರು ಮಾಡ್ಬಿಡ್ತು ಹಕ್ಕಿಗಳು. ಅದೇ ವಂಶ ಮಾಡಿ ನಾನು ಮಡಿಕೊಂಡೆ. ಇದ್ರಲ್ಲಿ ತಾಮ್ರಾಲ್ಗಳು ಬರ್ತವೆ. ತಾಮ್ರಾಲ್ ಗಂಡು ನಾನು ಹಾಸನದ ಮದುವೆಗೆ ಕೊಟ್ಟಿದ್ದೆ, ಅದರದ್ದು ಚಿಕ್ಕ ಜೊತೆ ಒಂದು ಪೈಪ್ಲೈನ್ ಬಾಬು ಅವ್ರು ತೊಗೊಂಡು ಹೋಗ್ಬಿಟ್ಟು ಬಿಟ್ಟಿದ್ರು ಒಂದು ತಾಮ್ರಾಲು, 4-5 ಕಲ್ಲಿ ಪಟ್ಟ. ಅದು ಅವ್ರ ಹತ್ರ ಸಾಯಂಕಾಲ ಗಂಟೆ ಆಡೋದು ಪಟ್ಟ. ಆಮೇಲೆ ಆ ಜೊತೆನೇ ಮದುವೆ ಎತ್ಕೋದ್ರು, ಏನು ಮಾಡಿದ್ರು ಅಂತ ಗೊತ್ತಿಲ್ಲ ನಮಗೆ. ಆಮೇಲೆ ಅದೇ ವಂಶ ನಾನು ಹಂಗೆ ಉಳಿಸ್ಕೊಂಡು ಬಂದ್ಬಿಟ್ಟೆ. ಇವಾಗಲೂ ಎಲ್ಲಾದರೂ ಕೊಟ್ಟು ಮರಿಗಳು ಕೊಟ್ಟರೆ ಅದು ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಅಲ್ಲಿ ಇಲ್ಲಿ ಹಕ್ಕಿಗಳ ಜೊತೆಗಳು ಬೇರೆ ಬೇರೆ ಮಾಡಿ ಅಲ್ಲಿ ಗಂಡು ಇಲ್ಲಿ ಹೆಣ್ಣು, ಅಲ್ಲಿ ಗಂಡು ಇಲ್ಲಿ ಹೆಣ್ಣು ಅಂತ ಬಿಟ್ಬಿಟ್ಟಿದೆ. ಅದು ಪುನಃ ನಾನು ಸ್ವಲ್ಪ ಹುಷಾರಾದ್ಮೇಲೆ ತೊಗೊಂಬಂದು ಇವಾಗ ಪುನಃ ನಮ್ಮ ಮನೆಯಲ್ಲಿ ಮಡಿಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮುಂದಿನ ವರ್ಷ ಅದರಲ್ಲಿ ಮರಿ ಮಾಡಿಸಿ ನಿಮ್ಮೆಲ್ಲ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಿಮ್ಮದು ಮತ್ತೆ ಒಂದ್ಸತಿ ಒಂದು 13 ಅವರ್ ಆಡಿಸ್ಬಿಟ್ಟು ನಿಮ್ದೊಂದು ವಿಡಿಯೋ ಮಾಡಿ ಇದು ತೋರಿಸಿದ್ರೆ ಆವಾಗ ಈ ಹಕ್ಕಿಗಳದ್ದು ಖಚಿತ ಅಂತ. ನಾವು ಬಾಯಿಲಿ ಹೇಳಿದ್ರೆ ಖಚಿತ ಅಲ್ಲ, ಬಾಲದ ಮೇಲೆ ಸೀಲ್ ಹಾಕೊಂಡು ಟೂರ್ನಿಮೆಂಟ್ನಲ್ಲಿ ರೆಕಾರ್ಡ್ ಮಾಡಿದಾಗ ಹಕ್ಕಿಗೆ ಬೆಲೆ. ಇದು ನಿಮ್ಮ ಹತ್ರ 14 ಅವರ್ ಆಡಿದ್ರು ಬೆಲೆ ಇಲ್ಲ ಇದಕ್ಕೆ. ಇದು ಹಕ್ಕಿಗೆ ಸೀಲ್ ಹಾಕಿ ಅಕ್ಕಿ 4 ಜನದ ಮೇಲೆ ಸಾಚ ಆಡಬೇಕು. ದವಾ ಹಾಕಿ ಆಡೋದು ಅಕ್ಕಿಗೆ ಅದಲ್ಲ, ಸಾಚ ಹಾಕಿ ಆಡಿದ್ರೆ ಅದಕ್ಕೆ ಬೆಲೆ. ಇದು ನೆಕ್ಸ್ಟ್ ನಾವು ಮುಂದಿನ ವರ್ಷ ನಮ್ಮ ಯಾರಾದ್ರೂ ಒಂದು 7-8 ದಾಬಡಿ ಇದೆ, ಎಲ್ಲಾದ್ರೂ ಒಂದು ದಾಬಡಿಯಲ್ಲಿ ಒಂದು ರೆಕಾರ್ಡ್ ಮಾಡ್ಬಿಟ್ಟು ನಿಮ್ಗೆ ಕರೆಸಿ ಈ ಅಕ್ಕಿ ಬಗ್ಗೆ ಮಾಡ್ತೀವಿ. ಮತ್ತೆ ಇವಾಗ ಆಕ್ಚುಲಿ ತುಂಬಾ ಜನ ಬಂದು ದವಾ ಹಾಕಿ ಆಡಿಸ್ತಾರೆ. ಈಗ ಸುಮಾರು ಜನ ಅಂತೆ ಹಾಕ್ತಾ, ನಾವಂತೂ ಹೋಗುದಿಲ್ಲ, ನೋಡಿಲ್ಲ, ನಾವಂತ ಹಾಕುದಿಲ್ಲ. ಹೇಳ್ತಾರೆ ಯಾರ್ಯಾರೋ ಈ ಥರ ಹಾಕಿದ್ರು, ಅದು ಹಾಕಿದ್ರು, ಇದು ಹಾಕಿದ್ರು ಅಂತ. ಅದಕ್ಕೆ ನಾವು ಅದೆಲ್ಲ ನಮ್ಗೆ ಹಾಕುದಿಲ್ಲ. ಸಾಚ ಅಕ್ಕಿ ಆಡಬೇಕು. ಕರೆಕ್ಟ್ ಸರ್. ಯಾಕಂದ್ರೆ ನಾನು ನೋಡ್ರಿ ಇಷ್ಟು ವರ್ಷನಲ್ಲಿ ಎಷ್ಟೋ ವಿಡಿಯೋ ಮಾಡಿದ್ದೀನಿ, ಎಷ್ಟೋ ಚಾಂಪಿಯನ್ಸ್ ಎಲ್ಲ ನೋಡಿದ್ದೀನಿ. ಇಷ್ಟೆಲ್ಲ ನೋಡಿ நிறைய டிப்ஸ் எல்லாம் கத்துக்கிட்டு அந்த மருந்து போட்டு விடுறதுக்கு அதுக்கு நான் எதுக்கு நான் இவ்வளோ நான் கற்றுக்கணும்? நோ யூஸ் இல்லைங்களா? ஸோ எனக்கு 5 அவர் ಪಡ್ತಾலும் ಸರಿ ಸರ್, ನೇರ್ಮಿಯಾ ಪಡ್ತಾರೆ. ಇದಕ್ಕೆ 10 ಅವರ್ ಆಡ್ತಾ ಇತ್ತು ಇದು. ನಮ್ಮ ಗೋಪಿ ಅವ್ರು ಏನು ಮಾಡೋದು, ಇಷ್ಟು ಚೆನ್ನಾಗಿ ಆಡ್ತದೆ ಅಕ್ಕಿ, ಫಾರೂಕ್ ಅವ್ರು ಪುನಃ ಕೊಡ್ತಾರೋ ಇಲ್ವೋ ನಮಗೆ ರೆಕ್ಕೆ ಹೊಡೆದು ಇದಕ್ಕೆ ನಮ್ಮ ಮನೆಯಿಂದ ನಾನು ಹೆಣ್ಣು ತಂದು ತುಂಬ ಪ್ರೀತಿಯಿಂದ ಮಡಿಕೊಬಿಟ್ಟವ್ರೆ. ಸೂಪರ್ ಸರ್, ಸೂಪರ್. ಇದ್ರ ಮರಿ ಮಾಡಿಸಿ ಕೊಟ್ಟರು, ಅಲ್ಲಿ ಆಡ್ತಾ ಇದೆ ಸರ್. ಸಾಚ ಫ್ಲೈ ಮಾಡಿದ್ರೆ ಆ ಥರನೇ ಸರ್, 5-6 ಅವರ್ ಫ್ಲೈ ಮಾಡಿದ್ರೆ ಅದು ಮನೆಯಲ್ಲಿ ಗೋಲ್ಡ್ ಥರ ಇದೆ. ಇಲ್ಲ, ಸಾಚ ಆಡ್ಬೇಕು ಹಕ್ಕಿ. ಗೋಪಾಲ ಮನೆಯಲ್ಲೂ ಆಡ್ತು, ಸಾಚ ಆಡ್ತು. ಸದಾ ಮನೆಯಲ್ಲಿ ಬಿಟ್ರು, ಸಾಚ ಆಡ್ತು. ನಾನು ನೋಡ್ದಂಗೆ, ಇನ್ನು ಬಾಕಿಯವ್ರ ಮನೆಗೆ ನಾನು ಏನೂ ಹೋಯ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ರು ತುಂಬ ಚೆನ್ನಾಗಿ. ಈ ನಮ್ಮ ಪಕ್ಷಿಗಳು ಯಾವಾಗಾರು ಬಿಡಿ, ಒಳ್ಳೆ ಟೈಮ್ ಕೇಳ್ಕೊಳ್ಳಿ. ಬೆಂಗಳೂರಲ್ಲಿ ಯಾರಿಗಾದ್ರು ತುಂಬ ಚೆನ್ನಾಗಿ ಆಡ್ತು. ಈ ವಂಶ ನಾನು ಉಳಿಸ್ಕೊಂಡು ಮಡಿಕೊಂಡಿದ್ದೀನಿ ಇವಾಗ. ಸರ್, ನಿಮ್ಮ ಅಕ್ಕಿದು ಆಟ ಸ್ಟೈಲ್ ಅಲ್ಲ ಸರ್, ಮೇಲೆ ಆಡೋದಾ ಕೆಳಗೆ ಆಡೋದಾ? ಮಕ್ಷಿಗಳು ಬಂದ್ರೆ ಮುಕ್ಕಾಲು ಅಕ್ಕಿಲಿ ಆಡ್ತದೆ. ತಿರುವಾಲ್ಗಳು ಬಂದ್ಬಿಟ್ರೆ ಕೆಳಗಡೆ ಆಡ್ತದೆ. ಗೇರ್ವಾಗಳು ಬಂದ್ಬಿಟ್ರೆ ಪಿನ್ ಆಗ್ತದೆ. ಹೌದಾ ಸರ್? 3 ಬಣ್ಣ ಬರ್ತವೆ ಇದಲ್ಲಿ. ಮಕ್ಷಿಗಳು ಬಂದ್ಬಿಟ್ರೆ ಅಂತೂ ಕೆಳಗಡೆ ಸವರ್ಕೊಂಡು ಹೋಯ್ತದೆ ತೆಂಗಿನ ಮರದಷ್ಟು ಮೇಲೆ. ಇದಲ್ಲಿ ಸೂಪರ್. ಇದಲ್ಲಿ ಆ ಬ್ಲಡ್ ಲೈನ್ ಅಕ್ಕಿಗಳು ಬರ್ತವೆ, ಮಕ್ಷಿಗಳು ಒಂಥರ ಲಾಲ್ ಕಡ್ಗಳು ಬಂದು ಅವು ಬಿಟ್ರೆ ಕೆಳಗೆ ಆಡ್ತವೆ. ಸರ್, ನಿಮ್ಮ ಅಕ್ಕಿನಲ್ಲಿ ಧೂಮಗಳು ಬರ್ತದೆ ತಾನೆ? ಧೂಮಗಳು ಬರ್ತದೆ. ಆ ಅಕ್ಕಿ ಬಂದು ಧೂಮ ಬರ್ತದೆ, ಚಪ್ಪಾರ್ ಬರ್ತದೆ, ಧೂಮಗಳು ಬರ್ತದೆ. ಇದಲ್ಲಿ ಧೂಮ ಬಂದ್ರು ತುಂಬಾ ಲಾಂಗ್ ಆಡ್ತವೆ ಧೂಮಗಳು. ರೈಟ್. ಗೇರ್ವಾಗಳು ಬರ್ತದೆ. ಗೇರ್ವಾಗಳು ಒಂಥರ ಬಿಳಿ ಪ್ಯಾಚ್ ಬಂದು ಇಲ್ಲಿ ಕೆಂಪು ತರ ಗೇರ್ವಾಗಳು ಬರ್ತದೆ. ಅವೆಲ್ಲ ನಮ್ಮ ಕರಿಯಾದ ಲೈನ್ ಪೂಟ್ ಐತಲ್ಲ ನಮ್ಮ ಸಿದ್ಲಿಂಗ್ ಅಂದ್ರೆ, ನನ್ನ ಸಿದ್ಲಿಂಗ ತುಂಬ ಆತ್ಮೀಯ ದೋಸ್ತ್ ತುಂಬ. ಹೊಂಟೋಗ್ಬಿಟ್ರೆ ನಾನು ಅವಾಗ ಮದ್ದೂರಲ್ಲಿ ಕೌನ್ಸಿಲರ್ ಆಗಿದ್ದೆ, ಮಂಡ್ಯ ಮದ್ದೂರಲ್ಲಿ. ಆವಾಗ ಅವರ ರಿಲೇಟಿವ್ಸ್ ಮದ್ದೂರವ್ರು ಬಂದು ತುಂಬ ಪ್ರೀತಿಯಿಂದ ನನ್ನ ಮನೆಗೆ ಬಂದರೆ 1 ದಿನ 2 ದಿನ ಇದ್ಬಿಡೋನು. ನಮ್ಮ ಸಿದ್ಲಿಂಗ ಅವ್ರ ಅಣ್ಣ ಪುಟ್ಮರಿ ಅಂತ ಇದ್ರು, ಅವರು ತುಂಬ ದೋಸ್ತು. ಅವರಿಂದ ಸ್ವಲ್ಪ ದೋಸ್ತಿಯಾಗಿ ಇವೆಲ್ಲ ಅಕ್ಕಿಗಳು சுமார் அல்லு புட்டு தகொண்டோகி அவர் மனெல்லோ. சூப்பர் சூப்பர் ஃப்ரெண்ட்ஸ். மொத்தத்தில் பெங்களூருக்கு லெஜெண்ட்ஸ் எல்லாருமே வந்து சாரோடைய ஃப்ரெண்ட்ஸு.
ஸோ சார் ಈ ವಿಡಿಯೋ ಬಂದು எனக்கு ತುಂಬ ಸಂತೋಷ சார். ஏன்னா நான் ஒரு லெஜெண்டை பற்றி பேசலான்னு பார்த்தா நீங்கள் பேசுனது எல்லாருமே வந்து லெஜெண்ட்ஸ் தான். ஸோ வந்து ನೆಕ್ಸ್ಟ್ ಪುರಾ ಪற்றி நம்ம பார்க்கலாங்களா? ಇದು ನಮ್ಮ ಮಕ್ಷಿಗಳಿಗೇನು ನಂಬರ್ 1 ಮಕ್ಷಿಗಳಿತ್ತು. ನಮ್ಮ ಜಯರಾಮ ಅವ್ರ ಹತ್ರ ಇತ್ತು. ಅದು ಅವ್ರ ಹತ್ರ ನಾನು ತೊಗೊಂಡು ನಮ್ಮ ಮಕ್ಷಿಗಳಿಗೆ ಪೂಟ್ ಮಾಡಿಬಿಟ್ಟು ಇದನ್ನು ಅಕ್ಕಿ ಮಾಡಿದೆ. ಇದು ಬಿಟ್ಟರೆ 4 ಕಲ್ಲಿಗೆಲ್ಲ ತುಂಬ ಒಳ್ಳೆ ಲಾಂಗ್ ಟೈಮ್ ಬಾಲ ಕಟ್ಕೊಂಡೆ ಒಂದು 10 ಅವರ್ 11 ಅವರೆಲ್ಲ ಆಡೋದು. ಇದರ ಅಪ್ಪ ಈ ಇದ್ರ ತಾತ ಎಲ್ಲ ಪುನಃ ಅಬೋಡವ್ರು ತೊಗೊಂಡು ಹೋಗ್ಬಿಟ್ರು. ಅಬೋಡವ್ರ ಮನೇಲಿ ಈಗಲೂ ಇದೆ, ಅದು ಮಾಯಾ ಹೊಂಟೋಗಿದ್ದೆ ಗಂಡು. ಅವ್ರು ಅದರಲ್ಲಿ ಮರಿಗಳು ಮಾಡಿನೂ ಬಿಟ್ಟರು. ಆಮೇಲೆ ನಮ್ಮ ಜಯರಾಮ ಅವ್ರ ಮನೆಗೂ ಬಂತು. ಜಯರಾಮ ಅವ್ರು ನನಗೆ ಗಂಡು ಕೊಟ್ಟರು. ಪುನಃ ಅದಕ್ಕೆ ಇನ್ನೊಂದು ಹೆಣ್ಣು ಹಾಕ್ತೆ. ಅದರಲ್ಲೂ ಪುನಃ ಮಾಯಾ ಬರೆಸಿ ಪುನಃ ನಾನು ಅದ್ರ ಚಿಕ್ಕ ಜೊತೆಗಳು ಮಾಡ್ಕೊಂಡು ಅದ್ರಲ್ಲಿ ಅಕ್ಕಿಬಿಟ್ಟೆ. ಈ ತಾಮ್ರಾಲ್ಗಳು ಬಂತು. ತಾಮ್ರಾಲ್ಗಳು ಯಾವಾಗ ಬಿಟ್ರು 11 ಅವರ್ ಆಡ್ತದೆ. ತುಂಬ ಚೆನ್ನಾಗಿ ಆಡ್ತದೆ. ಈಗ ಅಬೋಡ ಮನೆಯಲ್ಲೂ ಇದೇ ತುಂಬ ಚೆನ್ನಾಗಿ ಆಡ್ತು. ಸುಮಾರು ಜಾಗ ಇದು ನಂಬರ್ 1 ಅಂತ ಆಡ್ತು. ಇದು ನಂಬರ್ 1 ಅಂದರೆ ಏನು ಸರ್? ಅದು ಯಾಕೆ ನೇಮ್ ಬಂತು? ಮಕ್ಷಿ ಗಂಡು ಒಂದು ಗಂಡು ಇತ್ತು. ಅದು ಯಾರ್ದು ಅಂದರೆ ಅದು ನಾಗ ಅಂತ ಇದ್ದ, ನಾಯಂಡಹಳ್ಳಿಯಲ್ಲಿ ನಾಗ ಅಂತ ಇದ್ದ. ಅವ್ರ ಮನೆಯಲ್ಲಿ ಮಕ್ಷಿ ಒಂದು ಗಂಡಿಗೆ ಒಂದು ವಾಲ್ಟಿ ಅವ್ರದ್ದು ಶೇಖರ್ ಅಂತ ಇದ್ರು. ಅವ್ರು ಒಂದು ಹೆಣ್ಣು ತಂದು ಕೊಟ್ಟಿದ್ರು, ವಾಲ್ಟಿ ಅವ್ರ ಮಕ್ಷಿ ಹೆಣ್ಣು. ಅದಕ್ಕೆ ಹಾಕ್ಬಿಟ್ಟು ಅದ್ರಲ್ಲಿ ಒಂದು ಪಟ್ಟ ಬಂತು. ಆ ಗಂಡು ಫಸ್ಟು ಬಿಟ್ರೆ ಆ ಟೈಮ್ಲಿ 12 ಅವರ್ ಆಡೋದು. ಆಡ್ಬಿಟ್ಟು ಒಳ್ಳೆ ಫಿನಿಶ್ ಮಾಡೋದು. ಇನ್ನೊಂದು ಸೀನಪ್ಪ ಅವ್ರ ಮಕ್ಷಿ ಹೆಣ್ಣು ಹಾಕಿದ್ರು ಅದೇ ಗಂಡಿಗೆ. ಅದು ಕತ್ಲ ಗಂಟೆ ಆಗ್ಬಿಟ್ಟು ಹೊಂಟೋಗ್ಬಿಡೋದು. ಅದಕ್ಕೆ ನಂಬರ್ 2 ಅಂತ ಹೆಸರಿಗ್ಬಿಟ್ರು. ಅದು ಅಲ್ಲಿಂದ ಸತ್ಯಮೂರ್ತಿ ಅಂತ ಇದ್ರು ಒಬ್ರು, ಸತ್ಯಮೂರ್ತಿ ಅಂತ. ಅವ್ರ ಮನೇಲಿ ಆಡಿಸ್ತಾ ಇದ್ರು ಅಕ್ಕಿಗಳು. ಇದು ನಗಿನಾಗಳು ಪೂಟ್ ಮಾಡಿಬಿಟ್ಟು ಅವು ಒಳ್ಳೆ ಫಿನಿಶ್ ಮಾಡ್ತಾ ಇದ್ವು. ನಮ್ಮ ಷಣ್ಮುಗಮ್, ಗುಟ್ಟಳ್ಳಿ ಷಣ್ಮುಗಮ್ ಅವ್ರು ತಗೊಬಂದು ನಗಿನ ಗಂಡಿಗೆ ಇದು ಹಾಕ್ರಿ ಹೆಣ್ಣು ಇದು ಕುತ್ಕೋತದೆ ಅಂತ ಅಕ್ಕಿ ಮಾಡಿದ್ರು. ಅದ್ರಲ್ಲಿ ಹುಟ್ಟೋದೆಲ್ಲ ಈ ಕೆಂಪು ತಾಮ್ರಾಲ್ಗಳು ಬರೋಕ್ ಶುರು ಆಯ್ತು. ನಮ್ಮ ಇಂಜಿನಿಯರ್ ಗೋವಿಂದರಾಜ್ ಅವ್ರ ಮನೇಲಿ ಇತ್ತು ಅದು ದೊಡ್ಡ ಗಂಡು, ನಗಿನ ಗಂಡು. ಅದು ಆಡ್ತಲ್ಲ ಅದ್ರಪ್ಪ. ಅದರಲ್ಲಿ ಅದೂ 12 ಅವರ್ ಎಲ್ಲ ತುಂಬ ಚೆನ್ನಾಗಿ ಆಡ್ತು. ನಮ್ಮ ಸದಾ ಮನೇಲೂ ಬಿಟ್ಟಿದ್ರು. ಅದ್ರಲ್ಲಿ ರೇಗ್ದಾರು ಬಂದಿತ್ತು ಒಂದು. ಅದೂ ಒಂದು 12:47 ಆಡಿತ್ತು. ಅದಕ್ಕೆ ನಂಬರ್ 1ಗಳು ಪೂಟ್ ಮಾಡಿ ನಮ್ಮ ಮಕ್ಷಿಗಳಿಗೆ ಈ ಥರ ಬಣ್ಣಗಳು ಬಂದ್ಬಿಡ್ತು ಅಕ್ಕಿಗಳು. ಸೂಪರ್ ಸರ್. ಇವಾಗ ನಿಮ್ಮ ಅಕ್ಕಿ ಇದೆ ನೋಡ್ರಿ. ಇವಾಗ ಮಕ್ಷಿಕ ಯಾವ ಕಲರ್ ಬಂದು ಮ್ಯಾಚ್ ಮಾಡಿದ್ರೆ ಕರೆಕ್ಟ್ ಆಗತ್ತೆ ಯಾರು? ಯಾಕಂದರೆ ಮಕ್ಷಿ ಇಂಟು ಮಕ್ಷಿ ಬಂದು ರೋಲ್ ಆಗ್ತದೆ ಅಂದ್ರಿ ನೀವು. ಮಕ್ಷಿಕ ಯಾವ ಕಲರ್ ಆಗಬೇಕು? ಮಕ್ಷಿಗೆ ಅದೇ ನಮ್ಮ ವಾಲ್ಟಿ ಅವ್ರದ್ದು ಸ್ವಲ್ಪ ಡಾಟ್ಸ್ ಬರ್ತದೆ ಮಕ್ಷಿಗಳು ಇದಲ್ಲಿ. ರೈಟ್. ಆ ಥರ ಪೂಟ್ ಮಾಡಿಬಿಟ್ರೆ ಬಾಜಿ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ನಿಂತ್ಕೊಬಿಡ್ತವೆ ಆಡೋಕ್ಕೆ. ಆಮೇಲೆ ಈ ತಾಮ್ರಾಲ್ಗಳು ಪೂಟ್ ಮಾಡಿದ್ರು ಬಾಲ ಕಟ್ಕೊಂಡೇ ಆಡೋಕ್ಕೆ ನಿಂತ್ಕೊಬಿಡ್ತದೆ. ಏನು ಅಂಥದ್ದೇನು ಹೊಡೆಯೋದಿಲ್ಲ. ಮತ್ತೆ ನಿಮ್ಮ ಮಕ್ಷಿಕ ನಿಮ್ಮ ಮಕ್ಷಿನೇ ಹಾಕೂಡ್ದು. ಅದು ಬಂದು ನಮ್ಮ ಮಕ್ಷಿ ಆಡಿದ್ರೆ ಮೊದಲ ವರ್ಷ ಆಡೋದಿಲ್ಲ. ಸೆಕೆಂಡ್ ಇಯರ್ಸ್ ಶುರು. 2ನೇ ವರ್ಷದಿಂದ ಮೊದಲ ವರ್ಷ ಏನಿದ್ರು 1 ಗಂಟೆ ಆಡ್ಬಿಟ್ಟು ಹೊಡೆದು ಬಿದ್ದೋಯ್ತವೆ ಕೆಳಗಡೆ. ಬಾಜಿ ಭಯ. ಸೆಕೆಂಡ್ ವರ್ಷದಿಂದ ಶುರು ಅದ್ರದ್ದು ರೆಕಾರ್ಡು. ನಮ್ಮ ಇವರು ಮದನ್ ಗೋಪಾಲ್ ಅಂತ ಮೈಸೂರಲ್ಲಿ BT ಮಿಲ್ ಹತ್ರ ರಾಮಲಿಂಗೇಶ್ವರ ರೈಸ್ ಮಿಲ್ ಅಂತ ಓನರ್ ಇವರು. ಇವರು ನನಗೆ 40 ವರ್ಷದಿಂದ ಸ್ನೇಹ ಪಾರೋಳ್ದಕ್ಕಿಲ್ಲಿ. ಇವತ್ತು 40 ವರ್ಷದ ಯಾವ ಥರ ಸ್ನೇಹ ಇತ್ತು ಇವತ್ತು ಅದೇ ಥರ ಸ್ನೇಹ ಇದೆ. ಒಂದು ದಿನ ಬಿಟ್ಟು ನನಗಿರೋದಿಲ್ಲ. ದಿನ 8 ಗಂಟೆಗೆ ಫೋನ್ ಮಾಡಬೇಕು ಬೆಳಿಗ್ಗೆ, ಇಲ್ಲ ಅಂದರೆ ಅವ್ರಿಗೆ ನಿದ್ರೆ ಬರೋದಿಲ್ಲ. ಅಂಥ ಸ್ನೇಹ ಇವಾಗ ಗಂಟನೂ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ನೀವು ಅವ್ರ ಬಗ್ಗೆ ಹೇಳ್ರಿ ಸರ್. ಏನಿಲ್ಲ, ನಮ್ಮ ಶೋಕಿ ಬೆಳಿಬೇಕು ಅಂದರೆ ಚನ್ನಬಸಪ್ಪ ಮತ್ತು ಫಾರೂಕ್ ಅವರು ಅನ್ನೋರೇ ಮುಖ್ಯವಾದ ಕಾರಣ. ನಾವು ಇಷ್ಟು ಮುಂದೆ ಬರಬೇಕು ಅಂದರೆ ಇವರಿಂದ ಇವ್ರುಗಳು ಅಕ್ಕಿಗಳಿಂದ ನಾವು ಸ್ವಲ್ಪ ಹೆಸರು ಮಾಡಿದ್ವಿ. ಓಕೆ. ಫ್ರೆಂಡ್ಶಿಪ್ ಸರ್ 40 ಇಯರ್ಸ್. ಎಲ್ಲೆಲ್ಲ ಸುತ್ತಿದ್ದೀರಾ ನೀವೆಲ್ಲ? ಎಲ್ಲೂ ಸುತ್ತಿಲ್ಲ. ಇವ್ರ ಮನೆ ಬಿಟ್ರೆ ನಾ ಎಲ್ಲೂ ಹೋಗಲ್ಲ. ಹೌದಾ? ಇವ್ರ ಮನೆ ಬಿಟ್ರೆ, ಚನ್ನಬಸಪ್ಪ ಅವ್ರ ಮನೆ ಬಿಟ್ರೆ ನಾನು ಯಾವ ಕಡೆನೂ ಹೋಗಲ್ಲ. 10 ಅವರ್ 30 ನಿಮಿಷ ಬಿಟ್ಟವ್ರೆ ಅಕ್ಕಿ. 30 ಅಲ್ಲ 48. 10 ಅವರ್ 48 ನಿಮಿಷ. ಗೋಪಾಲ್ ಒಂದು 14 ಅವರ್ ಆಡ್ತಲ್ಲ ತಿರುವಲ್, ಅವತ್ತು ಇಲ್ಲಿ ಇವ್ರದ್ದು 10 ಅವರ್ 48 ನಿಮಿಷ. ಯಾವ ವರ್ಷ ಸರ್ ಅದು? ಏನಂದ್ರೆ ಪಂಚಲ್ ಪೈಕಿ. ಯಾವ ವರ್ಷ? 2002-3 ಇರಬೇಕು. ಪಂಚಲ್ ಪೈಕಿ ಅಂದ್ರೆ ಸರ್ ಅದೇನು? ಅದೇನು ಅವ್ರು ಮಾಡಿದ್ದ ಜಾತಿ ಅದು. ರೇಗ್ದಾರ್ಗೆ HMT ರೇಗ್ದಾರ್ಗಳಿಗೆ ಕರೆಕಾಲ್ ಪುಟ್ಟಿ ಅದ್ರಲ್ಲಿ ಹುಟ್ಟಿದ್ದೆ ಪಂಕ್ಸಾಲ್ಗಳು. ಹೌದಾ? ಓಕೆ ಸರ್. HMT ರೇಗ್ದಾರ್ಗಳು ಕರೆಕಾಲ್ ಹೆಣ್ಣು ಚನ್ನಬಸಪ್ಪ ಅವ್ರು ಮಾಡಿ ಅದಕ್ಕೆ ಪಂಕ್ಸಾಲ್ ಅಂತ ಹೆಸರಿಕ್ಕಿದ್ರು. ಓಕೆ ಓಕೆ ಓಕೆ.
ஓகே ஃப்ரெண்ட்ஸ், ஆக்சுவலாக இந்த ஒரு தரமான வீடியோ நீங்கள் பார்த்துருப்பீங்க. ஸோ நெக்ஸ்ட்டு வந்து சாரோடைய பர்சனல் பேர்ட், இதெல்லாம் வந்து சார் வீட்டில் இருக்க முக்கியமான பேர்ட்ஸோடைய குட்டிங்க. ஓகே, நெக்ஸ்ட்டு நம்ம பார்க்க போகிறது இந்த புறாவோடைய அப்பா தாத்தா பாட்டியை. ஸோ அது வந்து ನೆಕ್ಸ್ಟ್ ವಿಡಿಯೋలో நம்ம பார்க்கலாம். ನೆಕ್ಸ್ಟ್ ವಿಡಿಯೋನಲ್ಲಿ ಅದು ನೋಡೋಣ ಸರ್. ಅದು ಇದರಪ್ಪ ಎಲ್ಲ ಇದೆ ನಮ್ಮ ಹತ್ರ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಅಪ್ಪ ಅಮ್ಮ, ಮಕ್ಷಿಗಳ ಅಪ್ಪ ಅಮ್ಮ, ನಮ್ಮ ತಿರುವಾಲ್ಗಳು, ಓಕೆ, ಚೀನಿಗಳು ಎಲ್ಲ ಇದೆ. ಅದು ನೆಕ್ಸ್ಟ್ ನೀವು ಬಂದಾಗ ಅದರಲ್ಲಿ ನಿಮಗೆ ಇದರ ಎಲ್ಲ ದೊಡ್ಡ ಜೊತೆಗಳೆಲ್ಲ ಅಲ್ಲಿದೆ, ನಿಮಗೆ ತೋರಿಸ್ತೀನಿ. சார், நீங்கள் இந்த வீடியோ மூலிமா யாருக்காச்சும் நீங்கள் தேங்க்ஸ் பண்ணணும், யாருக்காச்சும் நீங்கள் நினச்சிக்கணும் அப்படின்னா தாராளமாக நீங்கள் சொல்லலாம். ಇದೆಲ್ಲ ನಮ್ಮ ತಾತ ನಮ್ಮಪ್ಪ ಅವರಿಂದ ಕಲ್ತು ಶೋಕಿ ನಾವು ಅವ್ರಿಗೆ ಚಿರಋಣಿಗಳಾಗಿದ್ದೀವಿ. ಇವತ್ತು ಅವರೇ ನಮಗೆ ಇವೆಲ್ಲ ಕಲಿಸಿದ್ದು. ಇದು ಜಾಸ್ತಿ ಮಕ್ಕಳಿಗೆ ಬಿಸ್ನೆಸ್ ಹೋಗಲ್ಲ ಕಲ್ತ್ಕೊಂಡ್ರೆ ಸ್ವಲ್ಪ ಮಧ್ಯ ಕಟ್ ಮಾಡಿದ್ರು ನಾವು ಬಿಡಲಿಲ್ಲ. ಈ ಶೋಕಿ ಇದು ಅದೇನು ಇದು ವಂಶ ಪರಂಪರೆ ಅಂತ ಬತ್ತಲ್ಲ, ಆ ಥರ ಬಂದ್ಬಿಡ್ತು ಇದು. ಅದಾದಮೇಲೆ ನಮ್ಮ ತಂದೆ ಎಲ್ಲ ಕಲ್ಸಿದ್ಮೇಲೆ ಅವರೆಲ್ಲ ತೀರೋದ್ಮೇಲೆ ನಮಗೆ ಆತ್ಮೀಯ ದೋಸ್ತುಗಳಂತ ನಮ್ಮ ಸಿದ್ಲಿಂಗ, ಅವನ್ ಬಿಟ್ಟರೆ ನಮ್ಮ ಷಣ್ಮುಗಮ್ ಗುಟ್ಟಳ್ಳಿ, ನಮ್ಮ ಗೋವಿಂದರಾಜ್ ಇಂಜಿನಿಯರ್, ಆಮೇಲೆ ಚನ್ನಪಣ್ಣದಲ್ಲಿ ಅವ್ರು ಮೊಹಮ್ಮದ್ ಸಾಬ್ರು ಅಂತ ಇದ್ದಾರೆ, ಅವರು ನಾವೆಲ್ಲ ಒಂದು ಗುಂಪಾಗಿ ಇದೆಲ್ಲ ನಮ್ಮ ಅಕ್ಕಿ ಅವ್ರು ತೊಗೊಂಡು ಹೋಗೋರು, ಅವ್ರ ಅಕ್ಕಿ ನಾವು ತೊಗೊಂಡು ಹೋಗೋರು ಎಲ್ಲ. ಇವತ್ತು ಅದೇ ಥರ ಸಂತೋಷವಾಗಿದ್ದೀನಿ ಈಗಿರೋದು. ಇವತ್ತು ಅದೇ ವಿಶ್ವಾಸ ಇದೆ. ಅವ್ರಿಗೆಲ್ಲ ನಮ್ಮದು ಒಂದು ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ನಾವು ಆ ಫ್ರೆಂಡ್ಶಿಪ್ ಇವತ್ತು ಗಂಟು ಕಳ್ಕೊಂಡಿಲ್ಲ. ಸೂಪರ್ ಸರ್, ಸೂಪರ್. ಹಕ್ಕಿ ದೊಡ್ಡದಲ್ಲ, ನಮಗೆ ಸ್ನೇಹ ದೊಡ್ಡದು. சூப்பர் சார், செம. ஸோ ஃப்ரெண்ட்ஸ், சார் வந்து ஆக்சுவலாக நல்லபடியாக அந்த ஃபஸ்ட் வீடியோ நீங்கள் பார்த்துருப்பீங்க. ஸோ நெக்ஸ்ட்டு வந்து சாருடைய பர்சனல் வீடியோ நான் உங்களுக்கு காட்டுறேன். ஏன்னா ஆல்ரெடி இப்போ வந்து அன்டைம் ஆகிடுச்சு. ஸோ அந்த வீடியோ நான் ஷூட் பண்ணிட்டு வெரி சூன் உங்களுக்கு நான் அப்லோட் பண்ணுறேன். சார், ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಎರಡು, ಒಂದು ಉದುರಿಸಿದೆ, ಒಂದು ಉದುರಿಸ್ಕೊಂಡಿದೆ. 12 ತುಂಬ ಚೆನ್ನಾಗಿ ಆಗ್ತಾ ಇದೆ. ಇವಂಗಿಲ್ಲ, ಗುಜರಿಗೆ ಹೋಗಿ ಆ ಡೌದು ಅಕ್ಕಿ ತಡ್ಕಿ ಪಡ್ಕಿ ಒಂದ್ ಎತ್ಕೊ ಬನ್ನಿ. ಈ ಡೌದು ಹೆಣ್ಣು ತಡ್ಕಿ ತಗೊಬಂದ್ ಜೊತೆ ಮಾಡಿ ಅಕ್ಕಿ ಬಿಡಿ ಅಂತ ನಂದವ್ರ ಗ್ಯಾರಂಟಿ ಆಗ್ತದೆ. ಬ್ಲಡ್ ಲೈನ್ ಒಳ್ಳೆ ಅಕ್ಕಿ ಎತ್ಕೊ ಬರ್ಬೇಕು, ಬ್ಲಡ್ ಲೈನ್ ಇರ್ಬೇಕು, ಚೋರಿಲ್ ಪಕ್ಕ ಇರ್ಬೇಕು, ಬಾಜಿ ಇರ್ಬೇಕು.